Hello everyone, Namaskara ellarigu. I welcome you all back to Physics Wallah once again. Students, in this particular class, we are going to discuss the questions, the super 30 questions based on the chapter Periodic Properties. Okay, this particular chapter, very simple chapter. Idu namage periodic table ಬಗ್ಗೆ information ಕೊಡುತ್ತೆ, properties of elements ಬಗ್ಗೆ, their variations ಬಗ್ಗೆ, the trends of the properties ಬಗ್ಗೆ information ಕೊಡುತ್ತೆ, and this will help you to answer as far as one or two questions ಈ particular chapter ಮೇಲೆ ನಿಮಗೆ ಏನು ಬರುತ್ತಲ್ಲ ಅದು. ಆಮೇಲೆ this particular chapter, if you are perfect in this, it will also help you to understand chemical bonding chapter ಇರ್ಬೋದು, D and F block elements ಇರ್ಬೋದು, then eventually coordination compounds ಇರ್ಬೋದು. So this is how this chapter is going to help you understand the other chapters as well. So at least one question was expected from this particular chapter for sure, but ಈ ಸಲ ನಿಮಗೆ 2 ಕ್ವಶನ್ ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಬರುವಂತ ಚಾನ್ಸಸ್ ಆರ್ ಮೋರ್. ಇಸ್ ದಟ್ ಕ್ಲಿಯರ್? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಕ್ವೆಶ್ಚನ್ ನಂಬರ್ 1 based on classification of elements and periodic properties. Okay, question number 1. Representative elements are, ಅಂದ್ರೆ representative elements belong to ಯಾವುದು? S and P block, P and D ನೋ, F ಅಥವಾ D and F. Representative elements are what? S and P block elements ನಾವೇನಂತೀವಿ? Representative elements ಅಂತೀವಿ. Because S and P block elements ಹೆಂಗಿದೆ ಅಂತಂದ್ರೆ, whatever is expected from these groups, whatever characteristics are expected from these elements belonging to S block and P block, ಈ elements the same character display ಮಾಡುತ್ತೆ. ಅಂದ್ರೆ they will not show you the characteristic of any other block. S block is expected to show metallic character, they show only metallic character. Their valency 1 and 2, they show only that. There is no variable valency. Is that clear? They are committed to those groups. ಆ ಗ್ರೂಪ್ ನಿಂದ ಏನು ಕ್ಯಾರೆಕ್ಟರ್ ಎಕ್ಸ್ಪೆಕ್ಟ್ ಮಾಡಿತ್ತೋ ಅದೇ ಕ್ಯಾರೆಕ್ಟರ್ ಮಾತ್ರ ಈ ಎಲಿಮೆಂಟ್ಸು ಡಿಸ್ಪ್ಲೇ ಮಾಡ್ತಾ ಇರೋದ್ರಿಂದ ಆ ಗ್ರೂಪ್ ಅನ್ನ ಈ ಎಲಿಮೆಂಟ್ಸು ರೀಪ್ರೆಸೆಂಟ್ ಮಾಡ್ತಾ ಇದೆ. ದೇರ್ ಫಾರ್ ದೇ ಆರ್ ಕಾಲ್ಡ್ ಆಸ್ ರಿಪ್ರೆಸೆಂಟೇಟಿವ್ ಎಲಿಮೆಂಟ್ಸ್. ಯಾವುದು? S and P block elements are called representative elements. D blocks are called transition element. F block elements are called inner transition elements. ಅರ್ಥ ಆಯ್ತಾ? ರೈಟ್. ದ ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ 9, 17, 35, 53 ಆ್ಯಂಡ್ 85 ಬಿಲಾಂಗ್ ಟು. ದ ಎಲಿಮೆಂಟ್ಸ್ ವಿತ್ ಈ ಎಲ್ಲ ಅಟಾಮಿಕ್ ನಂಬರ್ಸ್ ಏನಿದೆ, ಈ ಎಲಿಮೆಂಟ್ಸ್, ಈ ಅಟಾಮಿಕ್ ನಂಬರ್ ಇರುವಂಥ ಎಲಿಮೆಂಟ್ಸು ಯಾವ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ದ ಪೀರಿಯಾಡಿಕ್ ಟೇಬಲ್ಗೆ ಬರುತ್ತೆ. ಈಸ್ ದಟ್ ಕ್ಲಿಯರ್? ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ನಂಬರ್ 9. 9 ಈಸ್ ದ ಅಟಾಮಿಕ್ ನಂಬರ್ ವಾಟ್ ಸ್ಟೂಡೆಂಟ್ಸ್? 9 ಈಸ್ ದ ಅಟಾಮಿಕ್ ನಂಬರ್ ಆಫ್ ಫ್ಲೋರಿನ್. ಇಷ್ಟಂತೂ ನಿಮ್ಗೆ ಗೊತ್ತಿರಬೇಕಲ್ಲ. ಸೊ ಈಗ ಇದಕ್ಕೆ ಇಫ್ ಐ ಆ್ಯಡ್ ಎಸ್ ಟು 8, ಮ್ಯಾಜಿಕ್ ನಂಬರ್ 8 ಆ್ಯಡ್ ಮಾಡಿದರೆ ಏನಾಗುತ್ತೆ? ಇದು 17. ಇದಕ್ಕೆ ಮ್ಯಾಜಿಕ್ ನಂಬರ್ 18 ಆ್ಯಡ್ ಮಾಡ್ತೀನಿ ನಾನು. ಇಲ್ಲಿ 8 ಆ್ಯಡ್ ಮಾಡಿದೆ, ಇಲ್ಲಿ 18 ಆ್ಯಡ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಗೆಟ್ 35. ಇದಕ್ಕೆ ಮತ್ತೆ ನಾನು 18 ಆ್ಯಡ್ ಮಾಡ್ತೀನಿ ಮ್ಯಾಜಿಕ್ ನಂಬರ್. ಐ ಆಮ್ ಗೋಯಿಂಗ್ ಟು ಗೆಟ್ 53. ಫಾರ್ ದಿಸ್ ಐ ಆಮ್ ಗೋಯಿಂಗ್ ಟು ಆ್ಯಡ್ 32 ದಿಸ್ ಟೈಮ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಗೆಟ್ 85. ಹೌದಲ್ಲ ಸ್ಟೂಡೆಂಟ್ಸ್? ಸೊ ದೀಸ್ ಆರ್ ಆಲ್ ದ ಎಲಿಮೆಂಟ್ಸ್. ಇದು ಫ್ಲೋರಿನ್ ಆದರೆ ಎಕ್ಸಾಕ್ಟ್ಲಿ ಮ್ಯಾಜಿಕ್ ನಂಬರ್ ಆದ ಕೂಡಲೇ ಬರುವಂಥ ಎಲಿಮೆಂಟ್ ಯಾವುದಿರುತ್ತೆ? ಅದೇ ಗ್ರೂಪಲ್ಲಿ ಬರುವಂಥ ನೆಕ್ಸ್ಟ್ ಎಲಿಮೆಂಟ್ ಕ್ಲೋರಿನ್. ಆಮೇಲೆ ಬರುತ್ತೆ ಬ್ರೋಮೀನ್, ಆಮೇಲೆ ಬರುತ್ತೆ ಅಯೋಡಿನ್, ಆಮೇಲೆ ಬರುತ್ತೆ ಆಸ್ಥೆಟಿನ್. ಎಸ್ ಆರ್ ನೋ? ಸೊ ದೇ ಆರ್ ಆಲ್ ಫ್ಲೋರಿನ್, ಕ್ಲೋರಿನ್, ಬ್ರೋಮೀನ್, ಅಯೋಡಿನ್, ಆಸ್ಥೆಟಿನ್, ದೇ ಆರ್ ಆಲ್ ಬಿಲಾಂಗಿಂಗ್ ಟು ಸೇಮ್ ಗ್ರೂಪ್. ಯಾವ ಗ್ರೂಪ್ ಇವು? ದೇ ಆರ್ ಆಲ್ ಬಿಲಾಂಗಿಂಗ್ ಟು ಹ್ಯಾಲೋಜನ್ಸ್. ದೇ ಆಲ್ ಬಿಲಾಂಗ್ ಟು ಹ್ಯಾಲೋಜನ್ಸ್. ಗ್ರೂಪ್ 17. ಯಾವ ಗ್ರೂಪ್ ಅಂತ ಕೇಳಿದರೆ ಗ್ರೂಪ್ 17. ದೇ ಆರ್ ಆಲ್ ಕಾಲ್ಡ್ ಆಸ್ ಹ್ಯಾಲೋಜನ್ಸ್. ಇಸ್ ದಟ್ ಕ್ಲೋಸ್ ಸ್ಟೂಡೆಂಟ್ಸ್? ಎಕ್ಸ್ಟ್ರೀಮ್ಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್. ಆಮೇಲೆ ದ ಎಲಿಮೆಂಟ್ Z equal to 114 has been discovered recently. It will belong to which of the following family, group and electronic configuration? ಯಾವ ಎಲಿಮೆಂಟ್ ಫ್ಯಾಮಿಲಿಗೆ ಈ ಪರ್ಟಿಕ್ಯುಲರ್ 114 ಅಟಾಮಿಕ್ ನಂಬರ್ ಇರುವಂಥ ಎಲಿಮೆಂಟ್ ಬರುತ್ತೆ ಮತ್ತು ಅದರ ಕಾನ್ಫಿಗರೇಷನ್ ಏನು? ಈಸ್ ದಟ್ ಕ್ಲಿಯರ್? ಆಸ್ ಫಾರ್ ಆಸ್ 114 ಈಸ್ ಕನ್ಸರ್ನ್ಡ್, ವಾಟ್ ಐ ಎಕ್ಸ್ಪೆಕ್ಟ್ ಯು ಈಸ್ 112 ನೆನ್ಪಿಟ್ಕೋರಿ. 112 ಈಸ್ ದ ಲಾಸ್ಟ್ ಎಲಿಮೆಂಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್. ಡಿ ಬ್ಲಾಕ್ ಲಾಸ್ಟ್ ಎಲಿಮೆಂಟ್ ಆಫ್ ಡಿ ಬ್ಲಾಕ್. ಆಮೇಲೆ ಏನು ಬರುತ್ತೆ ರೀ ಸ್ಟೂಡೆಂಟ್ಸ್? ಇದು 112 ಆದರೆ ಆಮೇಲೆ ಲಾಸ್ಟ್ 6 ಎಲಿಮೆಂಟ್ಸ್ 113, 114, 115, 116, 117, 118 ಇವೆಲ್ಲ ಲಾಸ್ಟ್ 6 ಎಲಿಮೆಂಟ್ಸ್ ಅಲ್ವಾ? ರೈಟ್. ಟು ಬಿ ಪ್ರಿಸೈಸ್ ಇದೇನಾಗುತ್ತೆ? ನಿಹಾನಿಯಮ್ ಆಗುತ್ತೆ.
and this becomes flavarium, idu moscovium, and idu liverborium, and this is a tennyson, idu oganesson, right? These are all yavaga nenepirutte idu 112 ಕಾಪರ್ನಿಷಿಯಂ ಆದ ಕೂಡಲೇ ಇವೆಲ್ಲ ಎಲಿಮೆಂಟ್ಸ್ ನಿಮಗೆ ನೆನಪಿರಬೇಕು ಅಂತ ನಾನು ಅನ್ಕೋತೀನಿ. ಈಗ 114 ಕೇಳಿದಾರೆ ಅವರು, 112 ಆದ ಕೂಡಲೇ 113 114. ಸೊ ದಿಸ್ ಇಸ್ ವಾಟ್ ಪಿ ಬ್ಲಾಕ್ ಸ್ಟಾರ್ಟ್ ಆಗೋದು ಯಾವ ಗ್ರೂಪ್ನಿಂದ? 13th ಗ್ರೂಪ್ನಿಂದ. ಸೊ ನೀವು ಏನು 114 ಅಂತ ಇದ್ದೀರಲ್ಲ, ಅದು ಯಾವ ಗ್ರೂಪಿಗೆ ಬರುತ್ತೆ? 14th ಗ್ರೂಪಿಗೆ ಬರುತ್ತೆ. 14th ಗ್ರೂಪ್ ಅಂದರೆ ಯಾವುದದು? ಕಾರ್ಬನ್ ಫ್ಯಾಮಿಲಿ ಅಲ್ವಾ? ರೈಟ್, ಕಾರ್ಬನ್ ಫ್ಯಾಮಿಲಿ. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ಒನ್ ವೇ ಆಫ್ ಆನ್ಸರಿಂಗ್ ಇಟ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನಾವು ಇಲ್ಲೆಲ್ಲ ನೋಡ್ರಿ ರೆಡಾನ್ 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 ಅಂತ ಕೊಟ್ಟಿದ್ದಾರೆ, ರೈಟ್? ರೆಡಾನ್ ಅಟಾಮಿಕ್ ನಂಬರ್ ಎಷ್ಟು? 86. ಇದೆಲ್ಲರಿಗೂ ಗೊತ್ತಿರಬೇಕು, 86. ನಮಗೆ 114ವರೆಗೂ ನಾವು ಕೌಂಟ್ ಮಾಡಬೇಕಾಗಿದೆ. 86 ಆದ ಕೂಡಲೇ 5f14 ಅಂತಂದರೆ 90 ಆಯಿತು. ಇದು 100, 112, 114 ಕ್ಲೋಸ್ ಎಟ್. ಎಸ್ ಆರ್ ನೋ? ಇಸ್ ದಟ್ ಕ್ಲಿಯರ್? as far as configuration is considered, ಇದೊಂದೇ ಇದಕ್ಕೆ ಫಿಟ್ ಆಗುವಂಥದ್ದು. ಸೊ ದೇರ್ ಫೋರ್ 5f14 6d10 7s2 7p2 7p ಲಾಸ್ಟ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಪಿ ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ ಅಂದರೆ ಪಿ ಬ್ಲಾಕ್ ಅಲ್ಲಿ 2ನೇ ಗ್ರೂಪ್. ಪಿ ಬ್ಲಾಕ್ ಅಲ್ಲಿ 2ನೇ ಗ್ರೂಪ್ ಅಂದರೆ ಪಿ ಬ್ಲಾಕ್ ಅಲ್ಲಿ ಮೊದಲನೇ ಗ್ರೂಪ್ ಅಂದರೆ 13th ಗ್ರೂಪ್, 2ನೇ ಗ್ರೂಪ್ ಅಂದರೆ 14th ಗ್ರೂಪ್. ಇಟ್ ಬಿಲಾಂಗ್ಸ್ ಟು 14th ಗ್ರೂಪ್ ಕಾರ್ಬನ್ ಫ್ಯಾಮಿಲಿ. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ದ ಕಾನ್ಫಿಗರೇಷನ್ ವಿತ್ 7p2 7s2 7p2 as the outermost shell configuration. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್, ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 47 ಬಿಲಾಂಗ್ಸ್ ಟು ದ ಪೀರಿಯಡ್. ಯಾವ ಪೀರಿಯಡು ಮತ್ತು ಆ್ಯಂಡ್ ದ ಗ್ರೂಪ್ ಯಾವುದು? ಬಿಲಾಂಗ್ಸ್ ಟು ದ ಪೀರಿಯಡ್ ಡ್ಯಾಶ್ ಆ್ಯಂಡ್ ಗ್ರೂಪ್ ಡ್ಯಾಶ್. 47 ಅಟಾಮಿಕ್ ನಂಬರ್. ನಾವೇನು ಮಾಡೋಣ ಈಗ? ಕಾನ್ಫಿಗರೇಷನ್ ಬರೆಯೋಣ. 1s2 2s2 2p6 3s2 3p6 ಆಮೇಲೆ ಎಸ್ ಡಿ ಪಿ ಎಸ್ ಡಿ ಪಿ ಎಸ್ ಎಫ್ ಡಿ ಪಿ ಎಸ್ ಎಫ್ ಡಿ ಪಿ 3s ಆಯ್ತಾ? 4s 5s ಡಿ ಆರ್ಬಿಟಲ್ ಫ್ರಮ್ 3 4 3p ಆಯ್ತಾ? 4p 5p ಎಸ್ ಅಲ್ಲಿ 2 ಡಿ ಅಲ್ಲಿ 10 ಪಿ ಅಲ್ಲಿ 6 ಎಸ್ ಅಲ್ಲಿ 2 ಎಷ್ಟಾಯ್ತು ಈಗ? 2 4 6 10 12 18 20 30 36 38 ಎಲ್ಲಿವರೆಗೂ? 47ವರೆಗೂ. 38 ನೌ ಕಮ್ಸ್ ವಾಟ್? 38ಗೆ 9 ಹಾಕಿದರೆ 47. ಸೊ ದಿಸ್ ಇಸ್ ದ ಕಾನ್ಫಿಗರೇಷನ್ ಆಫ್ ಅಟಾಮಿಕ್ ದಿಸ್ ಇಸ್ ದ ಕಾನ್ಫಿಗರೇಷನ್ ಆಫ್ ದ ಎಲಿಮೆಂಟ್ ವಿತ್ ದ ಅಟಾಮಿಕ್ ನಂಬರ್ 47. ಓಕೆ, ಈಗ ಲಾಸ್ಟ್ ವಿಚ್ ಇಸ್ ದ ಔಟರ್ ಮೋಸ್ಟ್ ಶೆಲ್ ಇನ್ ದಿಸ್? ಔಟರ್ ಮೋಸ್ಟ್ ಶೆಲ್ ಯಾವುದು ಇದರಲ್ಲಿ? 5s ಅಲ್ವಾ? ಅಂದರೆ ಇಟ್ ಈಸ್ ಬಿಲಾಂಗಿಂಗ್ ಟು ವಿಚ್ ಪೀರಿಯಡ್? ಪೀರಿಯಡ್ ನಂಬರ್ 5. It is belonging to which period? 5th period. So 5th period ಅಲ್ಲಿ 12th ಗ್ರೂಪ್ ಬರಬಹುದು, 11th ಗ್ರೂಪ್ ಬರಬಹುದು. ಇವೆರಡಂತೂ ರಾಂಗ್ ಆಯಿತು, ಬಿಕಾಸ್ 4th ಪೀರಿಯಡ್ ಕೊಟ್ಟಿದ್ದಾರೆ. ನಾವು ಈಗ ಗ್ರೂಪ್ ನಂಬರ್ ಹೆಂಗೆ ಹೋಗೋದು? ಗ್ರೂಪ್ ನಂಬರ್ ಹೋಗ್ಬೇಕಂತಂದ್ರೆ ಅದು ಯಾವ ಬ್ಲಾಕಲ್ಲಿದೆ ಅಂತ ನೋಡೋಣ. ಯಾವ ಬ್ಲಾಕಲ್ಲಿದೆ ಅಂತ ಹೆಂಗೆ ಗೊತ್ತಾಗ್ತದ? ಅದು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಅಲ್ಲಿ ಎಂಟರ್ ಆಗ್ತಾ ಇದೆ? ಡಿ ಆರ್ಬಿಟಲ್. ಅಂದರೆ ಇಟ್ ಇಸ್ ಬಿಲಾಂಗಿಂಗ್ ಟು ಡಿ ಬ್ಲಾಕ್. ಇಸ್ ದಟ್ ಕ್ಲಿಯರ್? ಸೊ ಯಾವ ಬ್ಲಾಕ್ ಇದು? ಡಿ ಬ್ಲಾಕ್. ಯಾವ ಬ್ಲಾಕ್ ಇದು? ಡಿ ಬ್ಲಾಕ್. ಡಿ ಬ್ಲಾಕ್ ಅಲ್ಲಿ ಎಷ್ಟನೇ ಗ್ರೂಪ್ ಬರುತ್ತೆ? ದಟ್ ಡಿಪೆಂಡ್ಸ್ ಆನ್ ಔಟರ್ ಮೋಸ್ಟ್ ಡಿ ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ ಪ್ಲಸ್ ಲಾಸ್ಟ್ ಬಟ್ 1 ಆರ್ಬಿಟಲ್ ಅಲ್ಲಿ ಎಷ್ಟು ಡಿ ಆರ್ಬಿಟಲ್ಸ್ ಇದಾವ ಪ್ಲಸ್ ಲಾಸ್ಟ್ ಎಸ್ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ. ಸೊ 9 + 2 ಎಷ್ಟು? 11. ದಟ್ ಈಸ್ ಗೋಯಿಂಗ್ ಟು ಗಿವ್ ಯು ಗ್ರೂಪ್ ನಂಬರ್. ಇಸ್ ದಟ್ ಕ್ಲಿಯರ್? ಔಟರ್ ಮೋಸ್ಟ್ ಡಿ ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ ಪ್ಲಸ್ ಔಟರ್ ಮೋಸ್ಟ್ ಎಸ್ ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ. ಎನ್ ಎಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ, n-1d ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ. ಸಮ್ ಆಫ್ ದ ns electrons and n-1d electrons would give you group number if the element is belonging to D block. Is that clear? 9 + 2 11. So this answer is 5ನೇ ಪೀರಿಯಡ್ 11ನೇ ಗ್ರೂಪ್ ನಿಮ್ಮ ಆನ್ಸರ್ and D block. Is that clear students? Right. What is the IUPAC name of the element with the atomic number 114? IUPAC number 114. For 1, what is the word suggested by IUPAC? UN. For 1 again, UN. For 4 again, quad. Last again add ಮಾಡೋದು
IUM ಆ್ಯಡ್ ಮಾಡೋದು. ಸೊ ಏನಾಗುತ್ತೆ ಹೆಸರೀಗ UN ಕ್ವಾಡಿಯಮ್. ನಿಮಗೆ ಅರ್ಥ ಆಗಲಿ ಅಂತ ಹೈಲೈಟ್ ಮಾಡಿ ಬರಿತಾ ಇದ್ದೀನಿ. UN ಕ್ವಾಡಿಯಮ್ ಏನಾಗುತ್ತೆ? UN ನೋ, UN ನಿಲ್ ನೋ, UN ಕ್ವಾಡಿಯಮ್ ಎಸ್. ನಿಮ್ಮ ಆನ್ಸರ್ ಆಪ್ಷನ್ ಸಿ 114 UN ಕ್ವಾಡ್ ಎಂಡಿಂಗ್ ವಿತ್ IUM. ಅರ್ಥ ಆಯ್ತಾ? ಎಲಿಮೆಂಟ್ಸ್ ಆಫ್ ವಿಚ್ ಗ್ರೂಪ್ ಫಾರ್ಮ್ ಆನಯಾನ್ಸ್ ಮೋಸ್ಟ್ ರೆಡಿಲಿ. ಒಂದು ಎಲಿಮೆಂಟ್ ಇದೆ ಎಕ್ಸ್, ಫಾರ್ಮ್ ಆನಯಾನ್. ಅದು ಆನಯಾನ್ ಆಗ್ಬೇಕಂತಂದ್ರೆ ಏನು ಮಾಡಬೇಕದು? ಆನಯಾನ್ ಅಂದ್ರೆ ಏನ್ರಿ? ನೆಗೆಟಿವ್ ಅಯಾನ್ ಆಗ್ಬೇಕಂದ್ರೆ, ಆ ಎಲಿಮೆಂಟು ನೆಗೆಟಿವ್ ಅಯಾನ್ ಆಗ್ಬೇಕಂದ್ರೆ ಏನು ಮಾಡಬೇಕದು? ಎಲೆಕ್ಟ್ರಾನ್ ಅನ್ನ ತಗೋಬೇಕು. ಇಟ್ ಶುಡ್ ಎಕ್ಸೆಪ್ಟ್ ದ ಎಲೆಕ್ಟ್ರಾನ್. ಒಂದು ಆಟಮ್ ಆಫ್ ಅನ್ ಎಲಿಮೆಂಟ್, ಇಫ್ ಯು ವಾಂಟ್ ಟು ಕನ್ವರ್ಟ್ ದಟ್ ಇಂಟು ಅ ನೆಗೆಟಿವ್ ಅಯಾನ್, ಆ ಆಟಮ್ ಏನು ಮಾಡಬೇಕು? ಆಟಮ್ ಆಫ್ ದಟ್ ಎಲಿಮೆಂಟ್ ಶುಡ್ ಗೇನ್ ಎಲೆಕ್ಟ್ರಾನ್, ಓನ್ಲಿ ದೆನ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಆನ್ ಅಯಾನ್. ಇಸ್ ದಟ್ ಕ್ಲಿಯರ್? ಸೊ ಇದರಲ್ಲಿ ಯಾವುದು ಈಸಿಲಿ ಎಲೆಕ್ಟ್ರಾನ್ ಅನ್ನು ತಗೊಳ್ಳುವಂಗಿದೆ? ಆಕ್ಸಿಜನ್ ತಗೊಳುತ್ತೆ, ನೈಟ್ರೋಜನ್ ತಗೊಳುತ್ತೆ, ಹ್ಯಾಲೋಜನ್ ತಗೊಳುತ್ತೆ. ಅಲ್ಕಲಿ ಮೆಟಲ್ ಅಂತೂ ರೂಲ್ಡ್ ಔಟ್, ಬಿಕಾಸ್ ಅಲ್ಕಲಿ ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಮೆಟಲ್ಸ್. ಅದರ ಹತ್ರ ಇರೋದು ಒಂದೇ ಒಂದು ಎಲೆಕ್ಟ್ರಾನ್ ಔಟರ್ ಮೋಸ್ಟ್. ಅದನ್ನು ಕಳ್ಕೊಂಡು ಕೂಡಲೇ ಅದು ಇಮಿಡಿಯೇಟ್ಲಿ ಇಟ್ ಬಿಕಮ್ಸ್ noble gas configuration ತಗೊಳುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಲೂಸ್ ಎಲೆಕ್ಟ್ರಾನ್. ಸೊ ಇಟ್ ವಿಲ್ ನಾಟ್ ಬಿಕಮ್ anion, it will become cation. So that is ruled out. So out of oxygen, nitrogen, halogen. Now coming to oxygen, its atomic number is 8 alwa. So configuration is what? 1s2 2s2 2p6. ಅಂದ್ರೆ ಅದರ ಹತ್ರ 6 ಎಲೆಕ್ಟ್ರಾನ್ ಇದೆ. ಇನ್ನೂ 2 ಎಲೆಕ್ಟ್ರಾನ್ ಅದು ತಗೊಂಡು ಕೂಡಲೇ ಏನಾಗುತ್ತೆ? O-2 ಆಗುತ್ತೆ. ಆವಾಗ it will have octet configuration. Coming to nitrogen, 1s2 2s2 2p3. ಅಂದ್ರೆ 2 and 5 electrons are there. ಇದಕ್ಕೆ ಇನ್ನೂ 3 ಎಲೆಕ್ಟ್ರಾನ್ ಬೇಕಲ್ಲ, ರೈಟ್? ಅವಾಗ ಅದೇನಾಗುತ್ತೆ? N3 ಮೈನಸ್ ಆಗುತ್ತೆ. ಅವಾಗ ಇಟ್ ವಿಲ್ ಹ್ಯಾವ್ 2 and 8. Now coming to halogen, any halogen like X, ಅದರ ಕಾನ್ಫಿಗರೇಷನ್ ಏನು? 1s2 2s2 2p5. ಅಂದ್ರೆ 7 ಎಲೆಕ್ಟ್ರಾನ್ಸ್ ಇದಾವ. ಇಟ್ ಜಸ್ಟ್ ನೀಡ್ಸ್ 1 ಎಲೆಕ್ಟ್ರಾನ್. So it can become what? X minus with the octet configuration. So octet configuration is attained just by accepting 1 electron. Therefore halogens will easily accept 1 electron and become anion. Is that clear? Whereas here it should accept 3 electron, it should accept 2 electron. Here just 1 electron is required. In order to attain that configuration, it will easily accept that 1 electron and become a anion. So anion form ಆಗೋದು ಎಲ್ಲಿ ಈಸಿ ಇದೆ? ಹ್ಯಾಲೋಜನ್ಸ್ ಅಲ್ಲಿ ಈಸಿ ಇದೆ. ಎಲಿಮೆಂಟ್ ಹ್ಯಾವಿಂಗ್ ಅಟಾಮಿಕ್ ನಂಬರ್ ಆಫ್ 56, 56 ಅಟಾಮಿಕ್ ನಂಬರ್ ಇರೋದು. ಇಟ್ ಬಿಲಾಂಗ್ಸ್ ಟು ವಿಚ್ ಬ್ಲಾಕ್? ಈಗ ನೋಡ್ರಿ, ಅವಾಗ ಯಾವ ಪೀರಿಯಡು ಯಾವ ಗ್ರೂಪ್ ಮಾಡಿದ್ವಿ, ಈಗ ಯಾವ ಬ್ಲಾಕ್ದು? ಓಕೆ, 56. ವಾಟ್ ಇಸ್ ದ ಕಾನ್ಫಿಗರೇಷನ್? 1s2 2s2 2p6, ಆಮೇಲೆ 3s2 3p6, ಆಮೇಲೆ SDP, SDP, ಆಮೇಲೆ SFDP. ಇಷ್ಟೆಲ್ಲ ಬೇಕಾಗಿಲ್ಲ, ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. SFDP ಇದು 3s ಆಯ್ತಲ್ಲ, 4s 5s 6s 7s. 3D, D starts from 3, 4D 5D 6D. 3p ಆಯ್ತಲ್ಲ, 4p 5p 6p 7p. F 4f 5f. Is that clear? S ಅಲ್ಲಿ 2, D ಅಲ್ಲಿ 10, P ಅಲ್ಲಿ 6, 2 10 6. ಎಷ್ಟಾದ್ರು ನೋಡ್ರಿ? 2 4 6, 10 12 18 20 30 36 38 48 54. I want 56. 54 ಮುಗಿತಲ್ಲ, 56 ಅಂದ್ರೆ I have to write it here. So what is the configuration of this? The configuration of the element with 56 atomic number ಇದು. ಇದರಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್, ಲಾಸ್ಟ್ ಎಲೆಕ್ಟ್ರಾನ್ ಯಾವ ಶೆಲ್ ಅಲ್ಲಿ ಎಂಟರ್ ಆಗ್ತಾ ಇದೆ? 6th ಶೆಲ್ ಅಲ್ಲಿ ಎಂಟರ್ ಆಗ್ತಾ ಇದೆ ಅಲ್ವಾ? ಅಂದ್ರೆ ಇಟ್ ಬಿಲಾಂಗ್ಸ್ ಟು 6th ಪೀರಿಯಡ್, ಬಟ್ ದಟ್ ಈಸ್ ನಾಟ್ ಆಸ್ಟ್. ಯಾವ ಆರ್ಬಿಟಲ್ ಅಲ್ಲಿ ಎಂಟರ್ ಆಗ್ತಾ ಇದೆ? ಬ್ಲಾಕ್ ಕೇಳಿದಾರಲ್ಲ. ಸೊ ಬ್ಲಾಕ್ ಕೇಳಿದಾರ, ಪೀರಿಯಡ್ ಕೇಳಿದ್ರೆ ಔಟರ್ ಮೋಸ್ಟ್ ಶೆಲ್ ಯಾವ್ದಿರುತ್ತೋ ಅದೇ ಪೀರಿಯಡ್. ಬ್ಲಾಕ್ ಕೇಳಿದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್, ಯಾವ ಆರ್ಬಿಟಲ್ ಅಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಆಡ್ ಆಗ್ತಾ ಇದೆ? ಎಸ್ ಆರ್ಬಿಟಲ್. ಸೊ ದೇರ್ ಫಾರ್ ಇಟ್ ಬಿಲಾಂಗ್ಸ್ ಟು ಎಸ್ ಬ್ಲಾಕ್. It belongs to simply S block. ಲಾಸ್ಟ್ ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಅಲ್ಲಿ ಎಂಟರ್ ಆಗುತ್ತೋ
ಆ ಪರ್ಟಿಕ್ಯುಲರ್ ಬ್ಲಾಕ್ಗೆ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ವಿಚ್ ಗ್ರೂಪ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಕಂಟೈನ್ಸ್ ಕಾಯಿನೇಜ್ ಮೆಟಲ್? ವಾಟ್ ಈಸ್ ದ ಕಾಯಿನೇಜ್ ಮೆಟಲ್? ಕಾಯಿನೇಜ್ ಮೆಟಲ್ಸ್ ಅಂತಂದ್ರೆ ದ ಮೆಟಲ್ಸ್ ವಿಚ್ ವೇರ್ ಬಿಫೋರ್ ಯೂಸ್ ಟು ಮೇಕ್ ಕಾಯಿನ್ಸ್. ಕಾಯಿನ್ಸ್ ಅನ್ನ ಮಾಡಲಿಕ್ಕೆ ಮೊದಲು ಯೂಸ್ ಮಾಡ್ತಾ ಇರುವಂತ ಮೆಟಲ್ಸ್. ಯಾವ್ಯಾವ ಮೆಟಲ್ಸ್ ಅದು? ದೋಸ್ ಮೆಟಲ್ಸ್ ಆರ್ ಕಾಪರ್, ಸಿಲ್ವರ್, ಗೋಲ್ಡ್. ಎಸ್ ಆರ್ ನೋ? These are the elements belonging to which group? Group number 11 in the modern periodic table. What this group is? This becomes what? 1b group idu. Yes, and we are going to have what? Group 11 barattalla idu. Group 12 where we have zinc and mercury eniruttalla, that particular group, that is group 12, and alli en barutte? That becomes 2b. Is that clear? So they have asked you group 11 or 1b. So therefore you should remember this. That's all. Is that clear? So you have what? You have 1a, 2a, group number 1 and 2. Amale 13 in the, you will have 3a, 4a, 5a, 6a, 7a, 0th group. And in between what you will have? You will have 1b, 2b for group 11 and group 12. Amele group 3 in the, you are going to start with again 3b, 4b, all those things. But right now they have asked us for 11. So our group would be 1b. Is that clear, students? Right. So next, the correct order of radii is, correct order of radii, nitrogen, beryllium, boron. As far as radii is concerned, what will happen to the radii along the period? Along the period, decreases, down the group, increases. Yes or no? Along the period decreases because every time the electron is added to the same outermost shell. Therefore, effect in the increase in the nuclear charge would be more, hence radius would be decreasing. Down the group, every time electron ಹೊಸ ಶೆಲ್ ಅಲ್ಲಿ ಬೇರೆ ಬೇರೆ ಶೆಲ್ ಅಲ್ಲಿ ಆಡ್ ಆಗ್ತಾ ಇರುತ್ತೆ. ಸೊ therefore the size would be increasing down the group. Is that clear? Now coming to beryllium, boron and nitrogen. Beryllium, boron and nitrogen. So what is happening to this? Along the period, what happens to the along the period? Along the period it goes on decreasing. So nitrogen should be less. ಆಮೇಲೆ ಬೆರಿಲಿಯಂ ಬರಬೇಕಲ್ಲ, ಬಟ್ ಬೋರಾನ್, ಆಮೇಲೆ ಬೋರಾನ್ ಬರಬೇಕಲ್ಲ, ಬಟ್ ಬೆರಿಲಿಯಂ ಬಂದಿದೆ. ಇದು ರಾಂಗ್. ಕಮಿಂಗ್ ಟು ದಿಸ್ ಒನ್, ಐ ವಿಲ್ ಕಮ್ ಟು ದಿಸ್ ಲೇಟರ್ ಆನ್. ಇದು ನೋಡ್ರಿ, ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಂ. ವೆರ್ ಇಸ್ ಲಿಥಿಯಂ? ಫಸ್ಟ್, ದೆನ್ ಸೋಡಿಯಂ, ದೆನ್ ಪೊಟ್ಯಾಷಿಯಂ. ಗ್ರೂಪ್ ನಂಬರ್ 1 ಅಲ್ಲಿ ಬರುತ್ತೆ ಇದು. ಗ್ರೂಪ್ ನಂಬರ್ 1 ಅಲ್ಲಿ ದೀಸ್ ಎಲಿಮೆಂಟ್ಸ್ ವಿಲ್ ಕಮ್. ಸೊ ವಾಟ್ ಹ್ಯಾಪನ್ಸ್ ಡೌನ್ ದ ಗ್ರೂಪ್? ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದರೆ ಪೊಟ್ಯಾಷಿಯಂ ಇಸ್ ಹೈಯೆಸ್ಟ್, ದೆನ್ ಲಿಥಿಯಂ ಬರಬೇಕು, ದೆನ್ ಪೊಟ್ಯಾಷಿಯಂ ಇಸ್ ಹೈಯೆಸ್ಟ್ ಅಂದರೆ ದೆನ್ ಸೋಡಿಯಂ ಬರಬೇಕಲ್ಲ. ಇದು ಲಿಥಿಯಂ ಬಂದಿದೆ, ಇದು ರಾಂಗ್. Fe+3, Fe+2, Fe+4. ಸೊ ಹಿಯರ್ ಆಸ್ ಮೋರ್ ಆ್ಯಂಡ್ ಮೋರ್ ಎಲೆಕ್ಟ್ರಾನ್ಸ್ ಆರ್ ಲಾಸ್ಟ್. ಇಲ್ಲಿ 4 ಎಲೆಕ್ಟ್ರಾನ್ ಕಳ್ಕೊಂಡಿದೆ, ಇಲ್ಲಿ 3 ಎಲೆಕ್ಟ್ರಾನು, ಇಲ್ಲಿ 2 ಎಲೆಕ್ಟ್ರಾನ್, ಸಾರಿ, ಇಲ್ಲಿ 3 ಎಲೆಕ್ಟ್ರಾನು. ಸಿನ್ಸ್ ಮೋರ್ ಎಲೆಕ್ಟ್ರಾನ್ಸ್ ಆರ್ ಲಾಸ್ಟ್ ಇಯರ್, ಸಿನ್ಸ್ ಮೋರ್ ಎಲೆಕ್ಟ್ರಾನ್ಸ್ ಆರ್ ಲಾಸ್ಟ್ ಇಯರ್, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರುತ್ತೆ, ಸೈಜ್ ಕಡಿಮೆ ಇರುತ್ತೆ, ಬಟ್ ಸೈಜ್ ಜಾಸ್ತಿ ಅಂತ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ದಿಸ್ ಇಸ್ ರಾಂಗ್. ಇಸ್ ದಟ್ ಕ್ಲಿಯರ್? Now coming to this, fluoride ion, when you consider fluoride O-2 and N-3, if you come to these, so what will happen here? Ille fluorine alli, what is the atomic number? Atomic number is 9, and here atomic number is 8, here atomic number is 7. Andre that is what I will consider it as a effective nuclear charge due to the presence of protons. Okay, plus 1 electron ಇದೆ ಇಲ್ಲಿ, ಅಂದ್ರೆ 9 1 ಅಂದ್ರೆ 10 ಎಲೆಕ್ಟ್ರಾನ್, ಇಲ್ಲಿ 8 1 2 ಅಂದ್ರೆ 10 ಎಲೆಕ್ಟ್ರಾನ್, ಇಲ್ಲಿ 7 1 3 ಅಂದ್ರೆ 10 ಎಲೆಕ್ಟ್ರಾನ್. So they are all isoelectronic species. They have same number of electrons. For isoelectronic species, the size is inversely proportional to what? Effective nuclear charge. ಎಷ್ಟು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರುತ್ತೋ ಅಷ್ಟು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ಗೆ ಹತ್ತಿರ ಇರುತ್ತೆ. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಯಾವುದಿದೆ? ಫ್ಲೋರಿನ್. ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ವುಡ್ ಬಿ ಕ್ಲೋಸರ್ ಟು ದ ನ್ಯೂಕ್ಲಿಯಸ್ ಅಂದರೆ ಸೈಜ್ ಇಸ್ ಲೆಸ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಲೀಸ್ಟ್ ಇರೋದು ಯಾವುದು? ನೈಟ್ರೋಜನ್. ಸೊ ದೇರ್ ಫೋರ್
Here the outermost electron would be far from nucleus, therefore size would be higher. So this is the order of the size. N3 minus more than O2 minus more than F minus. Purely based on effective nuclear charge. Effective nuclear charge kadme idre size ಜಾಸ್ತಿ ಇರುತ್ತೆ, ಕಡಿಮೆ ಇರೋದು ನೈಟ್ರೋಜನ್ದು, ಜಾಸ್ತಿ ಇರೋದು ಫ್ಲೋರಿನ್ದು. So size of nitrogen is less, size of fluorine is more. Is that clear? Right. Size of nitrogen is more and size of fluorine is less. Okay, right. Next. For the second period elements, the correct increasing order. For the second period elements, the correct increasing order of the first ionization enthalpy. What do you mean by first ionization enthalpy? Ionization enthalpy andre outermost electron anna ತೆಗಿಲಿಕ್ಕೆ ಬೇಕಾಗಿರುವಂತ ಎನರ್ಜಿ. First ionization enthalpy ಅಂದ್ರೆ ಮೊದಲನೇ ಎಲೆಕ್ಟ್ರಾನ್ ಅನ್ನು ತೆಗಿಲಿಕ್ಕೆ ಬೇಕಾಗಿರುವಂತ ಎನರ್ಜಿ. Is that clear? ಯಾವುದಕ್ಕೆ ಮೊದಲನೇ ಎಲೆಕ್ಟ್ರಾನ್ ಅನ್ನು ತೆಗಿಲಿಕ್ಕೆ ಮ್ಯಾಕ್ಸಿಮಮ್ ಎನರ್ಜಿ ಬೇಕು ಆ ಪರ್ಟಿಕ್ಯುಲರ್ ಆರ್ಡರ್ ನಲ್ಲಿ, ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. So lithium, what happens to ionization enthalpy first? Ionization enthalpy along the period. Along the period size decrease ಆಗ್ತಾ ಹೋಗುತ್ತಲ್ಲ, so ionization enthalpy increase ಆಗ್ತಾ ಹೋಗುತ್ತೆ. Down the group ionization enthalpy decrease ಆಗ್ತಾ ಹೋಗುತ್ತೆ. This you should be knowing. So along the period ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? Lithium is on the left side, ಅದರ ನೆಕ್ಸ್ಟ್ ಬರೋದು ಬೆರಿಲಿಯಂ, ಅದರ ನೆಕ್ಸ್ಟ್ ಬರೋದು ಬೋರಾನ್, ಅದರ ನೆಕ್ಸ್ಟ್ ಬರೋದು ಕಾರ್ಬನ್ನು, ಆಮೇಲೆ ನೈಟ್ರೋಜನ್ನು, ಆಮೇಲೆ ಆಕ್ಸಿಜನ್ನು, ಫ್ಲೋರಿನು, ಆಮೇಲೆ ನಿಯಾನ್. So this is what we are expecting. So this is our expected. Okay, this is what we have to go with, right? But there are some exceptions. ಏನಾಗುತ್ತೆ ನೋಡ್ರಿ, in case of boron whose atomic number is 5, configuration, outermost configuration 2s2 2p1 ಬರುತ್ತೆ. So it can easily lose this outermost electron so that it will have a duplet configuration. But beryllium ಗೆ atomic number 4 ಇರೋದ್ರಿಂದ it is already 2s2 2p2. So yeah, easily it cannot lose this electron because it is stable with a duplet. So therefore boron ತನ್ನ ಎಲೆಕ್ಟ್ರಾನ್ ಅನ್ನ ಈಸಿಲಿ ಕಳ್ಕೊಳ್ಳುತ್ತೆ ಬೆರಿಲಿಯಂ ಕಿಂತ. So therefore boron comes here and then beryllium comes here, then carbon comes here. Similarly for nitrogen, what is the configuration? 2s2 2p3 outermost, ಇದು 2s2 2p4 ಇದು. ಇಲ್ಲಿ ನೈಟ್ರೋಜನ್ ಅಲ್ಲಿ ಅದು ಹಾಫ್ ಫಿಲ್ಡ್ ಇರೋದ್ರಿಂದ ಇಟ್ ವಿಲ್ ನಾಟ್ ಲೂಸ್ ಇಟ್ ಸ್ಟೆಬಿಲಿಟಿ ಈಸಿಲಿ. ಸೊ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಅನ್ನು ತೆಗಿಲಿಕ್ಕೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ವೇರ್ ಹಿಯರ್ ಇಫ್ ಇಟ್ ಲೂಸಸ್ ದಿಸ್ ಎಲೆಕ್ಟ್ರಾನ್ ಇಟ್ ವಿಲ್ ಬಿಕಮ್ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. ಸೊ ದೇರ್ ಫೋರ್ ಆಕ್ಸಿಜನ್ಗೆ ಎಲೆಕ್ಟ್ರಾನು ತೆಗಿಲಿಕ್ಕೆ ಕಡಿಮೆ ಎನರ್ಜಿ ಬೇಕಾಗುತ್ತೆ ನೈಟ್ರೋಜನ್ಗೆ ಹೋಲಿಸಿದರೆ. ಸೊ ದೇರ್ ಫೋರ್ ದಿಸ್ ಇಸ್ ಒನ್ ಮೋರ್ ಎಕ್ಸೆಪ್ಷನ್. ಇಫ್ ಯು ಕನ್ಸಿಡರ್ ಆಲ್ ದೀಸ್ unexpected variations, then this is your right answer. Is that clear? Right. So what is your answer now? Lithium, boron, beryllium. Lithium, boron, beryllium. Lithium, boron, beryllium. So this is wrong. Lithium, boron, beryllium. Carbon. Carbon. Carbon ಆದ ಕೂಡಲೇ ಆಕ್ಸಿಜನ್. ಕಾರ್ಬನ್ ಆದ ಕೂಡಲೇ ಆಕ್ಸಿಜನ್ ಬಂದಿದೆ, ಇಲ್ಲಿ ನೈಟ್ರೋಜನ್ ಬಂದಿದೆ, ರಾಂಗ್. Carbon ಆದ ಕೂಡಲೇ ಆಕ್ಸಿಜನ್ and then nitrogen. Oxygen and then nitrogen, then fluorine, then neon. So this is your answer. Is that clear? There are two unexpected variations, one with respect to beryllium and boron and another with respect to nitrogen and oxygen. Is that clear, students? So this is right and this would be wrong. Is that clear? Right. Next. Ionic radii are. Ionic radii. Ionic radii enna find out madbekandre, especially if there are, okay, some ions given or some isoelectronic ions given. So your formula can be Z by E. What is Z here? Z is nothing but what? Nuclear charge. Z is nothing but what? The nuclear charge. Divided by E is what? Number of electrons. Is that clear? This is, I'm sorry, this is inversely proportional to this. Remember this. Ionic radii is inversely proportional to Z by E value. Ionic radii, ಇನ್ನೊಂದ್ಸಲ ಬರೀತೀನಿ, is inversely proportional to Z by E value. ಅಂದ್ರೆ ionic radii is directly proportional to E by Z value. So what is Z here? Nuclear charge. Nuclear charge ಅಂತಂದ್ರೆ the charge present in the nucleus due to the presence of protons. And effective nuclear charge would be the charge experienced by the outermost electrons. Is that clear? So that will depend on what is the electron density in the core of the atom.
Is that clear? So effective nuclear charge in general would be the net charge experienced by the outermost electron. So therefore ionic radii is proportional to E by Z anta ನಾವು ಬರೆದ್ರೆ ionic radii, suppose ಇದು electron, if this electron is more and they're going on adding to new shell every time, ಅವಾಗ directly proportional ಆಗುತ್ತೆ, right? And if they are adding to the same shell also, you can use this formula to figure out the ionic radius. Ionic radius is proportional to E by Z. ಯಾವುದ್ರದ್ದು E by Z ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದರದ್ದು ionic radius ಜಾಸ್ತಿ ಇರುತ್ತೆ, ಅಥವಾ ಯಾವುದ್ರದ್ದು Z by E ವ್ಯಾಲ್ಯೂ ಕಡಿಮೆ ಇರುತ್ತೆ ಅದರದ್ದು ionic radius ಜಾಸ್ತಿ ಇರುತ್ತೆ. Is that clear? You have to figure it out like that. So now ionic radius is inversely proportional to the effective nuclear charge. Ionic radius is inversely proportional to effective nuclear charge. Generally, ನಾವು ಹೇಳ್ತೀವಲ್ಲ, as you move across the period, what happens? Every time the electron is added to the same shell. In that case, what would happen? Effective nuclear charge, the charge experienced by the outermost electron by the nucleus, because electron is added to the same shell, increases. Due to that effective nuclear charge, outermost electron comes closer. Therefore, ionic radius decreases. ಯಾವಾಗ effective nuclear charge increase ಆಗುತ್ತೋ ಅವಾಗ atomic radius ಕಡಿಮೆ ಆಗುತ್ತೆ, or ionic radius ಕಡಿಮೆ ಆಗುತ್ತೆ. The radius is inversely proportional to effective nuclear charge. Is that clear? Otherwise, you can ಬೇರೆ ಬೇರೆ ions ಕೊಟ್ಟಿದ್ರೆ you can use this. Otherwise, directly inversely proportional to effective nuclear charge ಅಂತ ಬರೆದ್ಬಿಡ್ರಿ. Okay, which one of the following ions has the highest value of ionic radius? Yes, we can use this now. Highest value of the ionic radius ಇರಬೇಕು, ಯಾವುದಂತ ಕೇಳಿದ್ದಾರೆ. Is that clear? We have ionic radius inversely proportional to what? Inversely proportional to Z by E. Now let us find Z by E. So in case of O2 minus, what is the value of Z? Z value is the number of protons present in oxygen nucleus ಎಷ್ಟು ಬರುತ್ತೆ? N2. Total electrons ಎಷ್ಟು ಆಗ್ತಾರೆ? Total electrons N2 ಒಂದು 2 ಅಂದರೆ 10 ಆಯಿತು. ಎಷ್ಟು ಬಂತಿದು? 0.8 ಬಂತು. Okay. What about here? Boron. In boron, how many electrons are there? 5. Is that clear? Plus 3 ಅಂದರೆ 3 electron ಹೋಯ್ತಲ್ಲ. Atomic number 5 ಇರೋದ್ರಿಂದ 5 is its nuclear charge. Is that clear? And 3 electron ಕಳ್ಕೊಂಡಿದೆ, 5 electron ಇರುತ್ತೆ, 3 electron ಕಳ್ಕೊಂಡ್ರೆ 2 electron ಉಳಿತು. ಸೊ ಅದರದ್ದು Z by E ಎಷ್ಟಾಯಿತು ವ್ಯಾಲ್ಯೂ? 0.4 ಆಗುತ್ತೆ. Is it not? Yeah. I'm sorry. Not 2 by 5, it is 5 by 2, that should be 2.5. Okay, what about lithium here? In the lithium, the nuclear charge is how much? 3. 1 electron ಕಳ್ಕೊಂಡ್ರೆ 2 ಉಳಿತಲ್ಲ, so therefore 3 by 2. 3 by 2 is how much? 1.5. Is that clear? What about fluorine here? Atomic number is 9. ಎಷ್ಟಿದಾವೆ electrons? 10. 9 1 10. ಟೋಟಲ್ ಎಷ್ಟಾಯಿತು? 0.9. ಯಾವ ವ್ಯಾಲ್ಯೂ ತೆಗೆದೇವೆ ನಾವು? Z by E ವ್ಯಾಲ್ಯೂ ತೆಗೆದೇವಿ. ಸೊ ಯಾವುದ್ರದ್ದು Z by E ವ್ಯಾಲ್ಯೂ ಕಡಿಮೆ ಇರುತ್ತೋ ಅದರದ್ದು ಅಯಾನಿಕ್ ರೇಡಿಯಸ್ ಜಾಸ್ತಿ ಇರುತ್ತೆ. They have asked for highest value of the ionic radius. The highest value of the ionic radius for least value of Z by E. So least value of Z by E ಯಾವುದು? This is 0.8 is least, not this, not this. So your answer is O2 minus. Is that clear, students? Right. Statement ಕೇಳಿದ್ರೆ inversely proportional to effective nuclear charge. Comparison ಕೇಳಿದ್ರೆ inversely proportional to Z by E value. Is that clear? Right. ಇಲ್ಲ ನೋಡ್ರಿ, ionization potential of the following elements. Which elements are these? These are aluminum, gallium, indium, thallium. ಇವೆಲ್ಲ ಏನ್ರಿ ಇವು? All these are group 13 elements. Group 13 elements. Is that clear? Right? Boron, aluminum, gallium, indium, thallium. Yes or no? So these are the elements. Right? ಏನು ಕೇಳಿದ್ದಾರೆ? Ionization potential ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ವ್ಯಾಲ್ಯೂಸ್ ಕೊಟ್ಟಿದ್ದೀನಿ ನಾನು ನಿಮಗೆ. Right? Boron ಬಂದ್ಬಿಟ್ಟು, since it is small, as you come down, what happens to size? Size ಏನಾಗುತ್ತೆ? Increase ಆಗುತ್ತಲ್ಲ. So that means boron is of the small size, aluminum larger, gallium larger, indium larger, thallium ಇನ್ನೂ larger. This is what is the general expectation what we are having. So size increases. So irrespective of what is the unexpected variation, first boron ಏನಿದೆ ಅಲ್ವಾ, ಇದರ ಸೈಜ್ ಅಂತೂ ಕಡಿಮೆ ಇದ್ದೇ ಇರುತ್ತೆ. ಬಿಕಾಸ್ ಅದರ ಸೈಜ್ ಕಡಿಮೆ ಇರುತ್ತೆ ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರುತ್ತೆ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅನ್ನು ತೆಗಿಲಿಕ್ಕೆ ನಮಗೆ ಮ್ಯಾಕ್ಸಿಮಮ್ ಎನರ್ಜಿ ಬೇಕು. ಸೊ ಹೈಯೆಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಬಂದ್ಬಿಟ್ಟು ಯಾವುದು? ಬೋರಾನ್.
ನಾವು ಕಮಿಂಗ್ ಟು ದ ನೆಕ್ಸ್ಟ್ ಏನಿರಬೇಕು, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ, ಥ್ಯಾಲಿಯಂ. ಇನ್ ಕೇಸ್ ಆಫ್ ಥ್ಯಾಲಿಯಂ ಏನಾಗುತ್ತೆ ಸ್ಟೂಡೆಂಟ್ಸ್, ಇಟ್ ಬಿಲಾಂಗ್ಸ್ ಟು 6th ಪೀರಿಯಡ್. ಅಲ್ಲಿ ಏನು ಬರ್ತಾವ, ಡಿ ಅಂಡ್ ಎಫ್ ಆರ್ಬಿಟಲ್ಸ್ ಬರ್ತಾವೆ. ಬಿಕಾಸ್ ಆಫ್ ದರ್ ಪೋರ್ ಶೀಲ್ಡಿಂಗ್ ಎಫೆಕ್ಟ್, ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇನ್ ಥ್ಯಾಲಿಯಂ ಇಸ್ ಫರ್ಮ್ಲಿ ಹೆಲ್ಡ್ ಬೈ ನ್ಯೂಕ್ಲಿಯಸ್. Due to the poor shielding effect, the outermost electron in the thallium is firmly held by the nucleus. ಆವಾಗ ಎಲೆಕ್ಟ್ರಾನ್ ಅನ್ನ ತೆಗೆಯೋದು ಇನ್ನೂ ಜಾಸ್ತಿ ಎನರ್ಜಿ ಬೇಕಾಗುತ್ತೆ, ಮೋರ್ ದನ್ ಎಕ್ಸ್ಪೆಕ್ಟೆಡ್ ಎನರ್ಜಿ ಬೇಕಾಗುತ್ತೆ. ಸೊ ಇಟ್ ಹ್ಯಾಸ್ ಗಾಟ್ ಹೈ ಅಮೌಂಟ್ ಆಫ್ ಅಯೋನೈಸೇಷನ್ ಎಂಥಾಲ್ಪಿ, ಮೋರ್ ದನ್ ಎಕ್ಸ್ಪೆಕ್ಟೆಡ್. ಯಾವುದಕ್ಕಿಂತ ಇವನ್ ಅಲ್ಯೂಮಿನಿಯಂಗಿಂತ ಜಾಸ್ತಿ ಇದೆ, ಬಿಕಾಸ್ ಆಫ್ ದ ಪೋರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಇನ್ನರ್ ಡಿ ಅಂಡ್ ಎಫ್ ಆರ್ಬಿಟಲ್ಸ್. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, ಆಫ್ಟರ್ ದಟ್ ಥ್ಯಾಲಿಯಂ ಬರುತ್ತೆ. ನಾವು ಗೋಯಿಂಗ್ ಫಾರ್, then aluminum and gallium are almost same, and then comes indium. So therefore your order is what, aluminum, gallium and indium anta baribodu, even though aluminum and gallium are almost same. Is that clear? Right. So what is your answer? Boron is they have not given. Thallium is given. Thallium is given first. Idu wrong aitu, idu wrong. Thallium aitu kudle what they have given, thallium aad kudle illi boron kottidare, that is wrong. Thallium aad kudle aluminum, thallium aad kudle we have aluminum, aluminum aad kudle gallium, gallium aad kudle indium. So sometimes they may even give ಇವೆರಡಕ್ಕೂ ಸೇಮ್ ಅಂತಾನು ಕೊಡ್ಬೋದು, ಇಲ್ಲ ಗ್ಯಾಲಿಯಂ ಈ ಕಡೆ ಕೊಡ್ಬೋದು. ಇಫ್ ಯು ಕನ್ಸಿಡರ್ ದ ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಆಲ್ಮೋಸ್ಟ್ ಸೇಮ್ ಇದೆ, ದಟ್ ಈಸ್ ದ ರೀಸನ್. ಸ್ವಲ್ಪ ಒಂದು ವ್ಯಾಲ್ಯೂ ಹೆಚ್ಚಿರೋದ್ರಿಂದ ದೇ ಕ್ಯಾನ್ ಗಿವ್ ದ ಅದರ್ ವೇ ಆಲ್ಸೋ. ಈಸ್ ದಟ್ ಕ್ಲಿಯರ್? ಬಟ್ ಯು ಶುಡ್ ನೋ ದಿಸ್, ಥ್ಯಾಲಿಯಂ ಕಮ್ಸ್ ಫಸ್ಟ್ ದ್ಯಾನ್ ಅಲ್ಯೂಮಿನಿಯಂ, ಗ್ಯಾಲಿಯಂ ಆ್ಯಂಡ್ ಇಂಡಿಯಂ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಔಟ್ ಆಫ್ ದ ಗಿವನ್ ಆಪ್ಷನ್ ನಿಮ್ಮ ಕರೆಕ್ಟ್ ಆನ್ಸರ್ ಯಾವ್ದು ಬರುತ್ತೆ? ಬಿ ಬರುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ಎಲೆಕ್ಟ್ರಾನ್ ಅಫಿನಿಟಿ. Electron affinity is a maximum for, what is electron affinity? Attraction towards electron, not the bonded pair of electrons. ಅಲ್ಲಿ electronegativity ಬರುತ್ತೆ. Is that clear? ಯಾವ ಎಲಿಮೆಂಟು ಎಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡಿಕೊಂಡು ಸ್ಟೇಬಲ್ ಆಗಿಬಿಟ್ಟು ಜಾಸ್ತಿ ಎನರ್ಜಿ ರಿಲೀಸ್ ಮಾಡುತ್ತೋ, ಫಾರ್ ದ್ಯಾಟ್ ವಿ ಸೇ ದ್ಯಾಟ್ ಅದಕ್ಕೆ ಎಲೆಕ್ಟ್ರಾನ್ ಅಫಿನಿಟಿ ಜಾಸ್ತಿ ಇದೆ ಅಂತ ನಾವು ಹೇಳ್ತೀವಿ. ಸೊ ಈಗ ಯಾವ ಎಲಿಮೆಂಟು ಈಸಿಲಿ ಎಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ? ಗೋಯಿಂಗ್ ಬೈ ಎಲೆಕ್ಟ್ರೋನೆಗೆಟಿವಿಟಿ. ಗೋಯಿಂಗ್ ಬೈ ಎಲೆಕ್ಟ್ರೋನೆಗೆಟಿವಿಟಿ ನೀವೇನು ಬರೀತೀರಿ? ಸರ್ ಫ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಬ್ರೋಮಿನ್ ನೆಕ್ಸ್ಟ್, ಅಯೋಡಿನ್ ನೆಕ್ಸ್ಟ್, ಇದು ಕರೆಕ್ಟ್ ಅಂತ ನೀವು ಹೇಳ್ತೀರಿ. ಬಟ್ ಗೋಯಿಂಗ್ ಬೈ ಸೈಜ್, ಫ್ಲೋರಿನ್ ಸೈಜು ತೀರಾ ಕಡಿಮೆ ಇರೋದ್ರಿಂದ ಅದು ಎಲೆಕ್ಟ್ರಾನ್ ಅಫಿನಿಟಿಯನ್ನು ನಾವು ಪ್ರಾಪರ್ಟಿ ಅಬ್ಸರ್ವ್ ಮಾಡುವಾಗ ಏನು ಎಲೆಕ್ಟ್ರಾನನ್ನು ತಗೊಳತ್ತೋ ಅದು ತಗೊಂಡಿರುವಂಥ ಎಲೆಕ್ಟ್ರಾನು ಮತ್ತು ಫ್ಲೋರಿನಲ್ಲಿ ಒಳಗಡೆ ಇರುವಂಥ ಎಲೆಕ್ಟ್ರಾನು ದೇ ಸ್ಟಾರ್ಟ್ ರಿಪೆಲ್ಲಿಂಗ್, ಬಿಕಾಸ್ ಫ್ಲೋರಿನ್ ಸೈಜ್ ಕಡಿಮೆ ಇದೆ. ಟು ಓವರ್ಕಮ್ ದಟ್ ರಿಪಲ್ಷನ್ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಕ್ವೈರ್ಡ್. ದೇರ್ ಫಾರ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೆನ್ ಯು ಆ್ಯಡ್ ಅ ಎಲೆಕ್ಟ್ರಾನ್ ಟು ಫ್ಲೋರಿನ್ ಈಸ್ ಕಂಪ್ಯಾರಿಟಿವ್ಲಿ ಲೆಸ್ ದೆನ್ ದ್ಯಾಟ್ ಆಫ್ ಕ್ಲೋರಿನ್. ಬಿಕಾಸ್ ಕ್ಲೋರಿನ್ ಸೈಜ್ ಜಾಸ್ತಿ ಇರೋದ್ರಿಂದ ಇಟ್ ಕ್ಯಾನ್ ಅಕೊಮಡೇಟ್ ಮೋರ್ ಎಲೆಕ್ಟ್ರಾನ್ಸ್ ವಿದಿನ್ ಇಟ್, ಅಲ್ಲಿ ರಿಪಲ್ಷನ್ ಇರೋದಿಲ್ಲ. ಬಟ್ ಫ್ಲೋರಿನಲ್ಲಿ ದೇರ್ ಇಸ್ ಅ ರಿಪಲ್ಷನ್. Certain amount of energy is required to overcome the force of repulsion between added electron and existing electron in fluorine. But that is not the case with chlorine. So therefore it is an exception. So ಇಲ್ಲಿ electron affinity chlorine ದು ಜಾಸ್ತಿ ಬರುತ್ತೆ than fluorine, than bromine, than iodine. So going by electronegativity, electron affinity ಬರೆಯೋದು ತಪ್ಪಾಗುತ್ತೆ. ಗೋಯಿಂಗ್ ಬೈ ಸೈಜ್ ಏನು ಬರೀತೀರಲ್ಲ ನೀವು, ಅದು ಕರೆಕ್ಟ್ ಆಗುತ್ತೆ. ಸೊ ಹೈಯೆಸ್ಟ್ ಎಲೆಕ್ಟ್ರಾನ್ ಅಫಿನಿಟಿ ಇರೋದು ಯಾವುದು? ಕ್ಲೋರಿನ್. Is that clear students? Right. Next, the elements with zero electron affinity, ಅಂದ್ರೆ ನಮಗೆ ಎಲೆಕ್ಟ್ರಾನ್ ಬೇಡ, zero electron affinity ಅಂದ್ರೆ we are already stable, ನಾನು ಸ್ಟೇಬಲ್ ಇದ್ದೀನಿ, ನಂಗೆ ಎಲೆಕ್ಟ್ರಾನ್ ಬೇಡ. ಯಾವ ಎಲಿಮೆಂಟ್ಸ್ ಇದೆ ಹಂಗೆ? Is that clear? Boron, what is its configuration? Outermost configuration 1s2 2s2 2p1, completely filled ಇಲ್ವಲ್ಲ, so it can accept electron. Zero ಅಂತೂ ಇರೋದಿಲ್ಲ, right? ಕಾರ್ಬನ್ದು ಔಟರ್ಮೋಸ್ಟ್ 2s2 2p2, ಸೊ ಕಂಪ್ಲೀಟ್ಲಿ ಫಿಲ್ಡ್ ಇಲ್ಲ, ಇಟ್ ಕ್ಯಾನ್ ಎಕ್ಸೆಪ್ಟ್, ಸೊ ಝೀರೋ ಅಂತೂ ಇರೋದಿಲ್ಲ. ಕಮಿಂಗ್ ಟು ಬೆರಿಲಿಯಮ್ ಆ್ಯಂಡ್ ಹೀಲಿಯಂ. ಬೆರಿಲಿಯಂ ಕಾನ್ಫಿಗರೇಷನ್ ಏನು? 1s2 2s2 ಕಂಪ್ಲೀಟ್ಲಿ ಫಿಲ್ಡ್, ನೋ ಎಲೆಕ್ಟ್ರಾನ್ಸ್ ರಿಕ್ವೈರ್ಡ್. ಹೀಲಿಯಂ 1s2 completely filled, no electron required. Since no electron required, their electron affinity will be 0. So ನಿಮ್ಮ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ವೆನ್ ಯು ಕಮ್ ಟು ಲಿಥಿಯಂ ಕಾನ್ಫಿಗರೇಷನ್ ಏನು? 1s2 2s1 ನೋಡ್ರಿ, there is half filled configuration. ಸೋಡಿಯಂ ಬಂದಾಗ 1s2 2s2 2p6 3s1 ಬರುತ್ತೆ. Is that clear? half filled ಇದೆ. Yes or no? Right. Similarly, when you come to fluorine atomic number 9 ಅಲ್ವಾ, so that becomes 2s2 2p5 ಬರುತ್ತೆ, half filled.
ಇಲ್ಲಿ ಕ್ಲೋರಿನ್ಗೆ ಔಟರ್ ಮೋಸ್ಟ್ ಕಾನ್ಫಿಗರೇಷನ್ 3s2 3p5 ಬರುತ್ತೆ. ನಾಟ್ ಇನ್ 2s2 2p5. ದಿಸ್ ಇಸ್ ನಾಟ್ ಕಂಪ್ಲೀಟ್ಲಿ ಫಿಲ್ಡ್, ಹಾಫ್ ಫಿಲ್ಡ್ ಅಲ್ಲ, ನಾಟ್ ಕಂಪ್ಲೀಟ್ಲಿ ಫಿಲ್ಡ್ ಆ್ಯಂಡ್ ನಾಟ್ ಕಂಪ್ಲೀಟ್ಲಿ ಫಿಲ್ಡ್. ಸೊ ದೇರ್ ಫೋರ್ ಝೀರೋ ಎಲೆಕ್ಟ್ರಾನ್ ಅಫಿನಿಟಿ ಇಲ್ಲಿ ಬರೋದಿಲ್ಲ. ಝೀರೋ ಎಲೆಕ್ಟ್ರಾನ್ ಅಫಿನಿಟಿ ಬರಬೇಕಂತಂದ್ರೆ ದೇ ಹ್ಯಾವ್ ಟು ಹ್ಯಾವ್ ಸ್ಟೇಬಲ್ ಆಕ್ಟೇಟ್ ಆರ್ ಡ್ಯೂಪ್ಲೆಟ್ ಕಾನ್ಫಿಗರೇಷನ್. ಅದು ಇರೋದು ಎಲ್ಲಿ? ಆಪ್ಷನ್ ಬಿ ದಲ್ಲಿ ವಿತ್ ಬೆರಿಲಿಯಂ ಆ್ಯಂಡ್ ಹೀಲಿಯಂ. They will not accept any more electrons now because they are already having duplet configuration. They are stable. What is the true about electronegativity order? Phosphorus is more than silicon anta kottidare. When it comes to sulfur, okay fine. Silicon 14 alva. Amele phosphorus 15. Amele sulfur 16. As you move along the period, electronegativity ಏನಾಗುತ್ತೆ? Increase ಆಗುತ್ತೆ. So phosphorus is more than silicon. Is that right? Okay. Phosphorus is more than silicon is right. What about carbon and nitrogen? Carbon ಆದ ಕೂಡಲೇ nitrogen ಬರುತ್ತೆ, ಆಮೇಲೆ oxygen ಬರುತ್ತೆ. Along the period, electronegativity increases ಅಂದರೆ nitrogen is more than carbon, but carbon is more than nitrogen ಕೊಟ್ಟಿದ್ದಾರೆ. That is wrong. Br and Cl, they are the halogens. Where halogens are chlorine, fluorine, chlorine, bromine and iodine. So down the group, what happens to electronegativity? Decreases. So comparing with chlorine and bromine, so bromine is less than that of chlorine. But in kotidarali, bromine is more than that of chlorine. That is wrong. Strontium and calcium. Idu group 2 elements baratte. Magnesium baratte, calcium baratte, strontium baratte, barium baratte. As you move down the group, ಏನಾಗುತ್ತೆ? Electronegativity decrease ಆಗುತ್ತೆ. With that logic ನಾವೇನು ಬರಿಬಹುದು? Strontium is less than calcium ಅಂತ ಬರಿಬೇಕು, but strontium is more than calcium ಕೊಟ್ಟಿದ್ದಾರೆ. That is wrong. So right is only with respect to option A. Is that clear, students? Right. For one of the element, various successive ionization enthalpies. For one of the element, various successive ionization enthalpies are given. ಅಂದರೆ ಒಂದು ಎಲಿಮೆಂಟ್ ಇದೆ, ಓಕೆ, ಅದರಿಂದ ಒಂದನೇ ಎಲೆಕ್ಟ್ರಾನ್ ಅನ್ನ ನೀವು ಹೊರಗಡೆ ತೆಗಿಬೇಕಂದ್ರೆ -1 ಎಲೆಕ್ಟ್ರಾನ್ ಮಾಡಿದರೆ 575.5 ಕಿಲೋ ಜೂಲ್ ಪರ್ ಮೋಲ್ ಎನರ್ಜಿ ಬೇಕು. ಇಸ್ ದಟ್ ಕ್ಲಿಯರ್? ಎರಡನೇ ಎಲೆಕ್ಟ್ರಾನ್ ಅಂದ್ರೆ 2 ಎಲೆಕ್ಟ್ರಾನ್ ತೆಗಿಲಿಕ್ಕೆ ಬೇಕಾಗಿರುವಂತ ಎನರ್ಜಿ 1810. ಎಲೆಕ್ಟ್ರಾನ್ ನಂಬರ್ 2 ಇದು, ಓಕೆ, ಎಲೆಕ್ಟ್ರಾನ್ ನಂಬರ್ 1, ಎಲೆಕ್ಟ್ರಾನ್ ನಂಬರ್ 2 ತೆಗಿಲಿಕ್ಕೆ ಬೇಕಾಗಿರುವಂತ ಎನರ್ಜಿ 1810. ಎಲೆಕ್ಟ್ರಾನ್ ನಂಬರ್ 3 ಅನ್ನ ತೆಗಿಲಿಕ್ಕೆ ಬೇಕಾಗಿರುವಂತ ಎನರ್ಜಿ 2750. ಎಲೆಕ್ಟ್ರಾನ್ ನಂಬರ್ 4 ಅನ್ನ ತೆಗಿಲಿಕ್ಕೆ ಬೇಕಾಗಿರುವಂತ ಎನರ್ಜಿ 11580. ಎಲೆಕ್ಟ್ರಾನ್ ನಂಬರ್ 5 ಅನ್ನ ತೆಗಿಲಿಕ್ಕೆ ಬೇಕಾಗಿರುವಂತ ಎನರ್ಜಿ 14820. ಓಕೆ, ಇಲ್ಲೇ ನೋಡ್ರಿ, ಒಂದನೇ ಎಲೆಕ್ಟ್ರಾನ್ ಇಷ್ಟು, ಎರಡನೇ ಎಲೆಕ್ಟ್ರಾನ್ ಇಷ್ಟು, ಮೂರನೇ ಎಲೆಕ್ಟ್ರಾನ್, ನಾಲ್ಕನೇ ಎಲೆಕ್ಟ್ರಾನ್ ಸಡನ್ಲಿ ದರ್ ಇಸ್ ಅ ಲಾರ್ಜ್ ಡಿಫರೆನ್ಸ್ ಇನ್ ಎನರ್ಜಿ. ಅಂದರೆ 4ನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಬಹಳಷ್ಟು ಎನರ್ಜಿ ಬೇಕಾಗಿದೆ. ಅಂದರೆ ನೀವೇನು ಕನ್ಸಿಡರ್ ಮಾಡಬೇಕೀಗ? ಯಾವ ಎಕ್ಸಾಂಪಲ್ ಅಲ್ಲಿ 4ನೇ ಎಲೆಕ್ಟ್ರಾನ್ ತೆಗೆಯೋದು ತುಂಬಾ ಕಷ್ಟ, 4ನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಬಹಳಷ್ಟು ಎನರ್ಜಿ ಬೇಕಾಗಿದೆ. 3ನೇ ಎಲೆಕ್ಟ್ರಾನ್ಗೆ 2750, 4ನೇ ಎಲೆಕ್ಟ್ರಾನ್ಗೆ 11580 ಕಿಲೋ ಜೂಲ್ ಆಫ್ ಎನರ್ಜಿ ಬೇಕಾಗಿದೆ. 4ನೇ ಎಲೆಕ್ಟ್ರಾನ್ ಬಹಳ ಎನರ್ಜಿ ಬೇಕಾಗಿದೆ ತೆಗಿಲಿಕ್ಕೆ. 4ನೇ ಎಲೆಕ್ಟ್ರಾನ್ ಅನ್ನು ತೆಗಿಲಿಕ್ಕೆ ವಿ ರಿಕ್ವೈರ್ ಹೈ ಅಮೌಂಟ್ ಆಫ್ ಎನರ್ಜಿ. ಅಂದರೆ ಆಫ್ಟರ್ ಲೂಸಿಂಗ್ 3 ಎಲೆಕ್ಟ್ರಾನ್ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಎಕ್ಸ್ಟ್ರೀಮ್ಲಿ ಸ್ಟೇಬಲ್ ಅಂದಂಗೆ ಆಯ್ತಲ್ಲ. ಸೊ ಯಾವ ಎಲಿಮೆಂಟು ಆಫ್ಟರ್ ಲೂಸಿಂಗ್ 3 ಎಲೆಕ್ಟ್ರಾನ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಸ್ಟೇಬಲ್ ಅಂತ ನೋಡೋಣ. ರೈಟ್, ಸಿಲಿಕಾನ್ ಕಾನ್ಫಿಗರೇಷನ್ ಏನಾಗುತ್ತೆ ಸ್ಟೂಡೆಂಟ್ಸ್? 14 ಅಲ್ವಾ ಇದು? 3s2 3p2 ಆಯ್ತದು. ಇದಕ್ಕೆ 2 ಎಲೆಕ್ಟ್ರಾನ್ ತೆಗೆದ್ರೆ ಸಾಕು 3s ಬರುತ್ತೆ. ಅಂದರೆ 3ನೇ ಎನರ್ಜಿ ಜಾಸ್ತಿ ಇರಬಹುದು, 3ನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಜಾಸ್ತಿ ಎನರ್ಜಿ ಇರಬಹುದು. 4ನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಇನ್ನೂ ಕಡಿಮೆ ಇರುತ್ತೆ. ಬಿಕಾಸ್ 4ನೇ ಎಲೆಕ್ಟ್ರಾನ್ ತೆಗೆದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಸ್ಟೇಬಲ್ ವಿತ್ ಆಕ್ಟೇಟ್ ಕಾನ್ಫಿಗರೇಷನ್. ಸೊ ದೇರ್ ಫೋರ್ ಇಲ್ಲಿ 3ನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ 1 2 3 4, 4ನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಜಾಸ್ತಿ ಎನರ್ಜಿ ಏನು ಬೇಕಾಗೋದಿಲ್ಲ. ರೈಟ್, ಫಾಸ್ಫರಸ್ 15 ಅಲ್ವಾ? ಸೊ ದೇರ್ ಫೋರ್ 3s2 3p3. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ನೀವು 3ನೇ ಎಲೆಕ್ಟ್ರಾನ್ ಅನ್ನ ತೆಗಿಬಹುದು, ಈಸಿ ಇದೆ. ಇಸ್ ದಟ್ ಕ್ಲಿಯರ್? 3 ಎಲೆಕ್ಟ್ರಾನ್ ಯು ಕ್ಯಾನ್ ರಿಮೂವ್ ಇಟ್. ಓಕೆ, ಬಟ್ 4ನೇ ಎಲೆಕ್ಟ್ರಾನು 3s ದಲ್ಲಿ ಇದೆ. ಬಟ್ ದ ಸೇಮ್ ಶೆಲ್, ಥರ್ಡ್ ಶೆಲ್ಲು, ಇದು ಥರ್ಡ್ ಶೆಲ್ ನಲ್ಲಿ ಪಿ ಆರ್ಬಿಟಲ್ ನಲ್ಲಿ 3 ಎಲೆಕ್ಟ್ರಾನ್ ತೆಗೆದು
ಥರ್ಡ್ ಶೆಲ್ನಲ್ಲಿನೇ ಎಸ್ ಆರ್ಬಿಟಲ್ನಿಂದ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಎನರ್ಜಿ ಜಾಸ್ತಿ ಬೇಕು. ಬಟ್ ಇಷ್ಟೊಂದು ಡಿಫ್ರೆನ್ಸ್ ಇರೋದಿಲ್ಲ. ಯಾಕೆ ಆ ಲಾಜಿಕನ್ನು ನಾನು ಯೂಸ್ ಮಾಡ್ತೀನಿ ಅಂದರೆ, ಎಲೆಕ್ಟ್ರಾನ್ ಇಸ್ ರಿಮೂವ್ಡ್ ಫ್ರಮ್ ದ ಸೇಮ್ ಶೆಲ್. ಇಸ್ ದ್ಯಾಟ್ ಕ್ಲಿಯರ್? ಬಟ್ ಇಫ್ ಯು ಕನ್ಸಿಡರ್ ವಿತ್ ಅನದರ್ ಆಪ್ಷನ್ ಅಲ್ಯೂಮಿನಿಯಂ, ಇಲ್ಲೇನಿದೆ ಕಾನ್ಫಿಗರೇಷನ್ 3s2 3p1 ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲೇ ನೋಡ್ರಿ, ಈ 3 ಎಲೆಕ್ಟ್ರಾನ್ ತೆಗೆದ ಕೂಡಲೇ ಈ 4ನೇ ಎಲೆಕ್ಟ್ರಾನ್ ಎಲ್ಲಿಂದ ತೆಗಿಬೇಕು? 2s2p6 ಸ್ಟೇಬಲ್ ಕಾನ್ಫಿಗರೇಷನ್ 2p6 ನಿಂದ ಎಲೆಕ್ಟ್ರಾನ್ ತೆಗಿಬೇಕು. ಸೊ ಇಲ್ಲಿ 4ನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಬೇಕಾಗಿರುವಂಥ ಎನರ್ಜಿ ಮತ್ತು ಇಲ್ಲಿ 4ನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಬೇಕಾಗಿರುವಂಥ ಎನರ್ಜಿ ಕಂಪೇರ್ ಮಾಡಿದರೆ ಇದಕ್ಕೆ ಎನರ್ಜಿ ಜಾಸ್ತಿ ಇರುತ್ತೆ. ಬಿಕಾಸ್ ಹಿಯರ್ ಎಲೆಕ್ಟ್ರಾನ್ ಹ್ಯಾಸ್ ಟು ಬಿ ರಿಮೂವ್ಡ್ ಫ್ರಮ್ ಸ್ಟಿಲ್ ಕೋರ್ ಕಂಪೇರ್ಡ್ ಟು ದಿಸ್. ಇನ್ನು ಒಳಗಡೆಯಿಂದ ಎಲೆಕ್ಟ್ರಾನ್ ಇಲ್ಲಿ ತೆಗಿಬೇಕು ಕಂಪೇರ್ಡ್ ಟು ದಿಸ್. ದೇರ್ ಫಾರ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಫೋರ್ತ್ ಎಲೆಕ್ಟ್ರಾನ್ ಇಸ್ ಹೈ ಹಿಯರ್. ಸೊ ದೇರ್ ಫಾರ್ ಈ ಪರ್ಟಿಕ್ಯುಲರ್ ಅಯೋನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂಸು ಅಲ್ಯೂಮಿನಿಯಮ್ಗೆ ಸಂಬಂಧ ಬರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ನಾಟ್ ಫಾರ್ ಫಾಸ್ಫರಸ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ Gd+2, gadolinium+2. Atomic number of gadolinium is 64. Okay. Gadolinium+2, gadoliniumದು ಅಟಾಮಿಕ್ ನಂಬರು 64. ಗ್ಯಾಡೋಲಿನಿಯಮ್ದ ಹತ್ರ ಇರುವಂಥ ಎಲಿಮೆಂಟು ನೋಬಲ್ ಗ್ಯಾಸು ಆಲ್ರೆಡಿ ಕೊಟ್ಟಿದ್ದಾರೆ, ಝೆನಾನ್. ಝೆನಾನ್ ಅಟಾಮಿಕ್ ನಂಬರ್ 54 ಅಂತ ನಿಮಗೆಲ್ಲ ಗೊತ್ತಿರಬೇಕು. ಇಸ್ ದ್ಯಾಟ್ ಕ್ಲಿಯರ್? ಸೊ ಝೆನಾನ್ ಆದ ಕೂಡಲೇ ವಿ ಆರ್ ಗೋಯಿಂಗ್ ಫಾರ್ ವೇರ್? ವಿ ವಿಲ್ ಬಿ ಗೋಯಿಂಗ್ ಫಾರ್ 54 ಆಯ್ತಾ, ಇನ್ನೂ 10 ಎಲೆಕ್ಟ್ರಾನ್ ಬೇಕಲ್ಲ. ಸೊ 4f7 ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. ಆಮೇಲೆ 5d1 6s2 ಬರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಟೋಟಲಿ 54, 61, 62, 63, 64. ದಿಸ್ ಇಸ್ ಫಾರ್ ಗ್ಯಾಡೋಲಿನಿಯಂ. ಬಟ್ ಅವ್ರು ಕೇಳಿರೋದು ಗ್ಯಾಡೋಲಿನಿಯಂ+2 ಕೇಳಿದ್ದಾರೆ. +2 ಅಂತಂದ್ರೆ ಇಫ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ಲಾಸ್ಟ್, ವಾಟ್ ಈಸ್ ಲೆಫ್ಟ್? 2 ಎಲೆಕ್ಟ್ರಾನ್. +2ದಲ್ಲಿ 2 ಎಲೆಕ್ಟ್ರಾನ್ ಹೋದರೆ 5d1 6s0 ಆಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಬಟ್ ಮತ್ತೊಂದು ಆಪ್ಷನ್ ಕೊಟ್ಟಿದ್ದಾರೆ ಅವರು, ಏನು? ಝೆನಾನ್ 4f8 ಕೂಡ ಆಗ್ಬೋದು. ನೋ, ಬಿಕಾಸ್ 4f7 is highly stable configuration. It will not be easily lost by 1 electron adding here. So therefore this is right and this is wrong. So 4f7 5d1 6s, no, 4f7 5d1 6s0. Yeah, this is right. This is right. Is that clear, students? Right. Next, from the following pairs of ions, which one is not an isoelectronic pair? ನೋಡ್ರಿ, ನೀಟಲ್ಲಿ ಕೇಳಿರೋ ಕ್ವಶನ್. ಐಸೋ ಎಲೆಕ್ಟ್ರಾನ್ ಅಂದ್ರೆ ಏನ್ರಿ? ಇಟ್ ಶುಡ್ ಹ್ಯಾವ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಆಕ್ಸಿಜನ್ ಅಟಾಮಿಕ್ ನಂಬರ್ 8 ಪ್ಲಸ್ 2 ಎಲೆಕ್ಟ್ರಾನ್ಸ್ ಅಂತಂದ್ರೆ 10 ಆಯಿತು. ಫ್ಲೋರಿನ್ ಅಟಾಮಿಕ್ ನಂಬರ್ 9, ಒಂದು ನೆಗೆಟಿವ್ ಚಾರ್ಜ್ ಅಂದರೆ 1 ಎಲೆಕ್ಟ್ರಾನ್, ಟೋಟಲಿ 10 ಆಯ್ತಾ. ಸೊ ದೀಸ್ ಆರ್ ಐಸೋ ಎಲೆಕ್ಟ್ರಾನಿಕ್. ಅವ್ರು ಕೇಳಿರೋದು ನಾಟ್ ಐಸೋ ಎಲೆಕ್ಟ್ರಾನಿಕ್ ಕೇಳಿದ್ದಾರೆ. ಇದು ಐಸೋ ಎಲೆಕ್ಟ್ರಾನಿಕ್. ಸೋಡಿಯಂ ಅಟಾಮಿಕ್ ನಂಬರ್ 11, ಒಂದು ಪಾಸಿಟಿವ್ ಚಾರ್ಜ್ ಅಂದರೆ 1 ಎಲೆಕ್ಟ್ರಾನ್ ಹೋಗಿ 10 ಆಯಿತು. ಮ್ಯಾಗ್ನೀಷಿಯಂ ಅಟಾಮಿಕ್ ನಂಬರ್ 12, 2 ಪಾಸಿಟಿವ್ ಚಾರ್ಜ್ ಅಂದರೆ 2 ಎಲೆಕ್ಟ್ರಾನ್ ಹೋಗಿ 10 ಆಯಿತು. ಇಲ್ಲೂ 10 ಎಲೆಕ್ಟ್ರಾನ್ ಇದೆ. ಇದು ಕೂಡ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಆಯಿತು. Mn, ವಾಟ್ ಈಸ್ Mn ಅಟಾಮಿಕ್ ನಂಬರ್? Mn ಅಟಾಮಿಕ್ ನಂಬರ್ 25, 2 ಎಲೆಕ್ಟ್ರಾನ್ ತೆಗಿರಿ, ಎಷ್ಟಾಗುತ್ತೆ? 2 ಎಲೆಕ್ಟ್ರಾನ್ ತೆಗೆದ್ರೆ ಎಷ್ಟಾಗುತ್ತೆ? 23. ಐರನ್ ಅಟಾಮಿಕ್ ನಂಬರ್ ಎಷ್ಟು? 26, 3 ಎಲೆಕ್ಟ್ರಾನ್ ತೆಗಿರಿ, 23. 23, 23 ಅಂದರೆ ಇವನ್ ದಿಸ್ ಇಸ್ ಐಸೋ ಎಲೆಕ್ಟ್ರಾನಿಕ್ ಪೇರ್. ನಾ ಕಮಿಂಗ್ ಟು Fe+2. Fe is what? 26, 2 ಎಲೆಕ್ಟ್ರಾನ್ ತೆಗೆದ್ರೆ 24. ಮ್ಯಾಂಗನೀಸ್ ಇಸ್ 25, 2 ಎಲೆಕ್ಟ್ರಾನ್ ತೆಗೆದ್ರೆ 23. 23, 24 ಅಂದರೆ ದಿಸ್ ಇಸ್ ನಾಟ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಆ್ಯಂಡ್ ದಿಸ್ ಇಸ್ ಯುವರ್ ರೈಟ್ ಆನ್ಸರ್. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್, ಐಡೆಂಟಿಫೈ ದ ಇನ್ಕರೆಕ್ಟ್ ಮ್ಯಾಚ್. ನೀಟ್ 2020. ಐಡೆಂಟಿಫೈ ದ ಇನ್ಕರೆಕ್ಟ್ ಮ್ಯಾಚ್. ಇಲ್ಲೇ ನೋಡ್ರಿ, ಯುನ್ ನಿಲ್ ಯುನ್ ನಿಲ್ ಯುನ್ ನಿಲ್ ಯುನ್ ಯುನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವೆಲ್ಲ ಏನ್ರಿ? ಇವು ಅಟಾಮಿಕ್ ನಂಬರು ಮೋರ್ ದೆನ್ 100 ಇರುವಂಥ ಎಲಿಮೆಂಟ್ಸ್. ಇದು ಅಟಾಮಿಕ್ ನಂಬರ್ ಮೋರ್ ದೆನ್ 100 ಇರುವಂಥ ಎಲಿಮೆಂಟ್ಸ್ ಇದ್ದು ಯು ಶುಡ್ ನೋ ದ ನೇಮ್ ಆಸ್ ವೆಲ್ ಆಸ್ electron, I mean atomic number. Okay, so there comes what? There comes 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117,
118. Is that clear? So ಇಲ್ಲಿ ಏನು ಬರುತ್ತೆ? First you have to go with Mendelevium, Nobelium, Lawrencium, Rutherfordium, Dubmium, Seaborgium, Borium, Hassium, Meitnerium, Darmstadtium, okay, DS, okay, Roentgenium, Copernicium, 113 ಬಂದ್ಬಿಟ್ಟು you will have Nihonium, ಇಲ್ಲಿ Flavarium, Moscovium, Liverborium, 117 ಬಂದು Tennyson, ಇದು Oganison, 118 OG. OG ಅಂದ್ರೆ ಏನು? ಲಾಸ್ಟ್ ಎಲಿಮೆಂಟ್, ಒರಿಜಿನಲ್ ಗ್ಯಾಂಗ್ಸ್ಟರ್ ಯಾವುದು? 118. ಇಸ್ ದಟ್ ಕ್ಲಿಯರ್? ಓಕೆ ಫೈನ್. ಇಷ್ಟು ಗೊತ್ತಿರಲಿ ನಿಮಗೆ. ಈಗ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಕ್ವೆಶನ್. ಯುನ್ ನಿಲ್ ಅಂದ್ರೆ ಯುನ್ ನಿಲ್ ಯುನ್ ಅಂದ್ರೆ 101, ಯುನ್ ನಿಲ್ ಟ್ರೈ 103, ಯುನ್ ನಿಲ್ ಹೆಕ್ಸ್ 106, ಯುನ್ 111, 101 ಮೆಂಡಲಿವಿಯಂ, 101 ಮೆಂಡಲಿವಿಯಂ, 101 ಮೆಂಡಲಿವಿಯಂ, and that is right. 103 ಲಾರೆನ್ಶಿಯಂ, 103 ಲಾರೆನ್ಶಿಯಂ, ಅದು ರೈಟ್. 106 ಸಿಬೋರ್ಗಿಯಂ, 106 ಸಿಬೋರ್ಗಿಯಂ, that is also right. 111 ಡ್ಯಾಮ್ಸ್ಟಡ್ಶಿಯಂ, 111 ರಾಂಜೇನಿಯಂ, that is wrong. ಅವ್ರು ಏನು ಕೇಳಿದ್ದಾರೆ? ವಿಚ್ ಇಸ್ ಇನ್ಕರೆಕ್ಟ್? ಯಾವುದು ಇನ್ಕರೆಕ್ಟು? ಡಿ, ವೇರ್ ಯುನ್ 111 ಬರುತ್ತಲ್ಲ, 111ಗೆ ಡ್ಯಾಮ್ಸ್ಟಡ್ಶಿಯಂ ಕೊಟ್ಟಿದ್ದಾರೆ, ಇಟ್ ಇಸ್ ಆರ್ ಜಿ, ರಾಂಜೇನಿಯಂ. ಸೊ ದೇರ್ ಫೋರ್ ನಿಮ್ಮ ಆನ್ಸರ್ ಯಾವುದು ತಪ್ಪಿಲ್ಲಿ? ಆಪ್ಷನ್ ಡಿ ಈಸ್ ರಾಂಗ್. ಈಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಇಷ್ಟು ಗೊತ್ತಿದ್ರೆ ಯು ಕ್ಯಾನ್ ಆನ್ಸರ್ ದಿಸ್. ಗಾಟ್ ಇಟ್? ನೆಕ್ಸ್ಟ್, ಕರೆಕ್ಟ್ ಆರ್ಡರ್ ಆಫ್ ಅಟಾಮಿಕ್ ರೇಡಿಯಾ ಇನ್ ಗ್ರೂಪ್ 13. ಕರೆಕ್ಟ್ ಆರ್ಡರ್ ಆಫ್ ಅಟಾಮಿಕ್ ರೇಡಿಯಾ ಇನ್ ಗ್ರೂಪ್ 13. ಗ್ರೂಪ್ 13 ಅಲ್ಲಿ ಏನು? ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ, ಥ್ಯಾಲಿಯಂ. ನೆನ್ಪಿಟ್ಕೋರಿ. ಬಿ ಹಿಂದಿ ಒಳಗಡೆ ಯು ಕ್ಯಾನ್ ನಿಮಾನಿಕ್ ನೆನ್ಪಿಟ್ಕೋಬಹುದು. ಬಾಲ್, BAL ಬಾಲ್, GA ಗಯಾ, ಬಾಲ್ ಗಯಾ, ಇನ್ಸಾನ್ ಟಕಳ. ಇದು ಹೋಯ್ತು, ಬೋರ್ಡ್ ಆಗಿಬಿಡ್ತಾನೆ ಮನುಷ್ಯ. ಇಸ್ ದಟ್ ಕ್ಲಿಯರ್? ಜಸ್ಟ್ ರಿಮೆಂಬರ್, ನಾಟ್ ಜಸ್ಟ್ ಟು ರಿಮೆಂಬರ್, ದಟ್ಸ್ ಆಲ್. ಬಾಲ್ ಗಯಾ ಇನ್ಸಾನ್ ಟಕಳ, ಇದು ಗ್ರೂಪ್ 13 ಎಲಿಮೆಂಟ್ಸ್ ಇವೆಲ್ಲ. ಈ ಥರ ನೆನ್ಪಿಟ್ಕೋರಿ. ಓಕೆ ರೈಟ್. ಈಗೇನು ಕೇಳಿದಾರೆ ಅವರು? ಕರೆಕ್ಟ್ ಆರ್ಡರ್ ಆಫ್ ಅಟಾಮಿಕ್ ರೇಡಿಯಾ. ವಾಟ್ ಡು ವಿ ಎಕ್ಸ್ಪೆಕ್ಟ್? ಎಕ್ಸ್ಪೆಕ್ಟೆಡ್ ಏನು? ಡೌನ್ ದ ಗ್ರೂಪ್ ನಮಗೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ಬೋರಾನ್ ಈಸ್ ಲೆಸ್ ದನ್, ಅಲ್ಯೂಮಿನಿಯಂ ಈಸ್ ಲೆಸ್ ದನ್, ಗ್ಯಾಲಿಯಂ ಈಸ್ ಲೆಸ್ ದನ್, ಇಂಡಿಯಂ ಈಸ್ ಲೆಸ್ ದನ್, ಥ್ಯಾಲಿಯಂ. ಇದು ನಾವು ಕರೆಕ್ಟ್ ಅಂತೀವಿ. ಬಟ್ ಎಕ್ಸೆಪ್ಷನ್ ವಿತ್ ಎಕ್ಸ್ಪೆಕ್ಟೆಡ್ ಅಲ್ಲ, ಇಲ್ಲಿ ಎಕ್ಸೆಪ್ಷನ್ ಇದೆ. ವಾಟ್ ಈಸ್ ದ ಎಕ್ಸೆಪ್ಷನ್? ಇಲ್ಲಿ ನೋಡ್ರಿ, ಇನ್ ಕೇಸ್ ಆಫ್ ಗ್ಯಾಲಿಯಂ, ಒನ್ಸ್ ಯು ಕಮ್ ಟು ಗ್ಯಾಲಿಯಂ, ದೇರ್ ವಿಲ್ ಬಿ ಇನ್ನರ್ ಡಿ ಎಲೆಕ್ಟ್ರಾನ್ಸ್. ಡಿ ಎಲೆಕ್ಟ್ರಾನ್ಸ್ ಶೀಲ್ಡಿಂಗ್, ಪುವರ್ ಶೀಲ್ಡಿಂಗ್ ಎಫೆಕ್ಟ್ ಇರೋದ್ರಿಂದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಸ್ಲೈಟ್ಲಿ ಅಟ್ರಾಕ್ಟೆಡ್ ಬೈ ದ ನ್ಯೂಕ್ಲಿಯಸ್. ಅವಾಗ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ವುಡ್ ಬಿ ಕ್ಲೋಸರ್ ಟು ದ ನ್ಯೂಕ್ಲಿಯಸ್ ದ್ಯಾನ್ ದ್ಯಾಟ್ ಇನ್ ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂನಿಂದ ಗ್ಯಾಲಿಯಂಗೆ ಬರೋತನ ಅಂದ್ರೆ ಏನಾಗುತ್ತೆ? ಗ್ಯಾಲಿಯಂದು ಸೈಜು ಕಡಿಮೆ ಆಗುತ್ತೆ ಅಲ್ಯೂಮಿನಿಯಂಕ್ಕಿಂತ. ಈಸ್ ದಟ್ ಕ್ಲಿಯರ್? ಇನ್ ದ ರೆಸ್ಟ್ ಆಫ್ ದ ಕೇಸ್ ಇಲ್ಲಂತೂ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ would be added to the next shell only. But what happens here in case of gallium? As the inner electrons are d orbitals, due to the poor shielding effect of the d orbitals, outermost electron in case of gallium would be pulled towards the nucleus. Therefore size ಏನಾಗುತ್ತೆ? ಎಕ್ಸ್ಪೆಕ್ಟೆಡ್ ಕಿಂತ ಕಡಿಮೆ ಆಗುತ್ತೆ. ಗ್ಯಾಲಿಯಂ ಸೈಜ್ ಕಡಿಮೆ ಆದ ಕೂಡಲೇ ಅಲ್ಯೂಮಿನಿಯಂ ಕಿಂತ ಮೊದಲು ಬರುತ್ತೆ. ಸೊ therefore this is right and this is wrong. ಸೊ ನಿಮ್ಮ ಆನ್ಸರ್ ಏನು? B, GA, AL, TL, no. B, GA, AL, IN, TL. So, ನಿಮ್ಮ answer D is right. Is that clear, students? Right. Next. Electron affinity is positive. ಏನ್ರಿ ಹಂಗಂದ್ರೆ?
electron affinity is positive. Positive ಅಂತಂದ್ರೆ you are speaking about the released energy. ಎನರ್ಜಿ ರಿಲೀಸ್ಡ್ ಆದಾಗ ನೀವೇನಂತೀರಿ ಎಂಥಾಲ್ಪಿ ಇಸ್ ಪಾಸಿಟಿವ್ ಅಂತೀರಲ್ಲ. ಎಂಡೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಡೆಲ್ಟಾ ಎಚ್ ಮೇಲೆ ಸೈನ್ ಪಾಸಿಟಿವ್ ಕೊಡ್ತಿರಲ್ಲ. ಎಸ್, ಬಿಕಾಸ್ ಎನರ್ಜಿ ಇಸ್ ರಿಲೀಸ್ಡ್. ಓಕೆ, ಎಲೆಕ್ಟ್ರಾನ್ ಅಫಿನಿಟಿ ಅಂದ್ರೆ ಏನು? ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್, ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೇರ್ ಆಫ್ಟರ್ ಆಡಿಂಗ್ ದ ಎಲೆಕ್ಟ್ರಾನ್ ಆರ್ ಆಫ್ಟರ್ ಗೇನಿಂಗ್ ದ ಎಲೆಕ್ಟ್ರಾನ್ ಎನರ್ಜಿ ರಿಲೀಸ್ಡ್ ಆದಾಗ ಅದಕ್ಕೇನಂತಾರ? ದಟ್ ಇಸ್ exothermic. I'm sorry. So if the energy is released, it is exothermic. If the energy is released, it is exothermic. Is that clear? If energy is required, it is called endothermic. Is that clear? Right? In case of electron gain enthalpy, ನೀವೇನು ಹೇಳ್ತೀರಿ? ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ಗೆ ಅಥವಾ ಒಂದು ಆಟಮ್ಗೆ ಎಲೆಕ್ಟ್ರಾನನ್ನು ತಗೊಂಡು ಕೂಡಲೇ ಅದು ಸ್ಟೇಬಲ್ ಆಗಿ ಎಷ್ಟು ಎನರ್ಜಿ ರಿಲೀಸ್ ಮಾಡುತ್ತೋ ಅಷ್ಟು ಆ ಆಟಮ್ಗೆ ಆ ಎಲೆಕ್ಟ್ರಾನ್ ಮೇಲೆ ಅಫಿನಿಟಿ ಜಾಸ್ತಿ ಇತ್ತು. So if electron affinity is more, energy released is more, and that would be more positive. Electron affinity is more positive antevanu. If electron affinity is more positive, ability to take up that electron or requirement of that electron is more. Is that clear? Electron affinity is more andre electron attract ಆದ ಕೂಡಲೇ ರಿಲೀಸ್ ಆಗಿರುವಂಥ ಎನರ್ಜಿ ಜಾಸ್ತಿ ಇರುತ್ತೆ. Is that clear? Right. ಈಗ electron affinity is positive for, electron affinity is positive. Positive ಅಂದ್ರೆ ಏನು? Positive ಅಂತಂದ್ರೆ energy is required, not released. If electron affinity is more, more energy is released. More energy is released ಅಂದ್ರೆ it is exothermic process where affinity is, electron affinity is negative. Is that clear? If electron affinity is more, energy released is more, and electron affinity is negative. But ಇಲ್ಲಿ ಏನು ಕೇಳಿದ್ದಾರೆ? ಎಲೆಕ್ಟ್ರಾನ್ ಅಫಿನಿಟಿ ಇಸ್ ಪಾಸಿಟಿವ್. ಪಾಸಿಟಿವ್ ಯಾವಾಗ ಆಗುತ್ತೆ ಅದು? ವೆನ್ ಎಲೆಕ್ಟ್ರಾನ್ ಈಸ್ ಗೇನ್ಡ್, ಆ ಎಲೆಕ್ಟ್ರಾನನ್ನು ಗೇನ್ ಮಾಡಲಿಕ್ಕೆ ಇನ್ನೂ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ, ರಿಲೀಸ್ ಆಗೋದಿಲ್ಲ. ಎನರ್ಜಿ ಯಾವಾಗ ಅಬ್ಸಾರ್ಬ್ ಆಗುತ್ತೆ? ವೆನ್ ದೇರ್ ಈಸ್ ನೋ ಅಫಿನಿಟಿ ಫಾರ್ ದಟ್ ಎಲೆಕ್ಟ್ರಾನ್. ಆ ಎಲೆಕ್ಟ್ರಾನ್ಗೆ ಅಫಿನಿಟಿ ಇದ್ದರೆ ಆ ಎಲೆಕ್ಟ್ರಾನನ್ನು ತಗೊಂಡು ಸ್ಟೇಬಲ್ ಆಗಿ ಎನರ್ಜಿ ರಿಲೀಸ್ ಮಾಡುತ್ತೆ. ಆವಾಗ ಎಲೆಕ್ಟ್ರಾನ್ ಅಫಿನಿಟಿ ಇಸ್ ನೆಗೆಟಿವ್ ಅಂತೀವಿ ನಾವು. ಈಗ ಎಲೆಕ್ಟ್ರಾನ್ ಅಫಿನಿಟಿ ಇಸ್ ಪಾಸಿಟಿವ್ ಅಂತ ಇದ್ದಾರಂತಂದರೆ ಆ ಎಲೆಕ್ಟ್ರಾನನ್ನು ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಎನರ್ಜಿ ರಿಲೀಸ್ ಆಗೋದಿಲ್ಲ. ಆ ಎಲೆಕ್ಟ್ರಾನನ್ನು ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಎನರ್ಜಿ ರಿಕ್ವೈರ್ಡ್ ಇದೆ. ಎಲೆಕ್ಟ್ರಾನ್ ಎನರ್ಜಿ ಇನ್ನೂ ಬೇಕಾಗಿದೆ. ಯಾವುದರಲ್ಲಿ? ಇನ್ ಕೇಸ್ ಆಫ್ ಆಕ್ಸಿಜನ್ ಟು O-, ಓದಿಂದ O- ಆಗಬೇಕಾದ್ರೆ ಒಂದು ಎಲೆಕ್ಟ್ರಾನ್ ಬೇಕು. ಆಕ್ಸಿಜನ್ ಇಸ್ ಎಲೆಕ್ಟ್ರೋನೆಗೆಟಿವ್, ಎಲೆಕ್ಟ್ರಾನ್ ತಗೊಳುತ್ತೆ. ಎಲೆಕ್ಟ್ರಾನ್ ತಗೊಂಡು ಕೂಡಲೇ ಏನಾಗುತ್ತೆ? ಎನರ್ಜಿ ಈಸ್ ರಿಲೀಸ್ಡ್ ಅಂತೀವಿ ನಾವು. ಸೊ ಇಲ್ಲಿ ಎಲೆಕ್ಟ್ರಾನ್ ಅಫಿನಿಟಿ ಈಸ್ ನೆಗೆಟಿವ್. ಬಟ್ ಎರಡನೇ ಆಪ್ಷನ್ ನೋಡ್ರಿ, ಇಲ್ಲಿ ಆಲ್ರೆಡಿ O- ಇದೆ, ಅದಕ್ಕೆ ಇನ್ನೊಂದು ಎಲೆಕ್ಟ್ರಾನನ್ನು ನೀವು ಆ್ಯಡ್ ಮಾಡಿಬಿಟ್ಟು O-2 ಏನು ಮಾಡ್ತಾ ಇರ್ತೀರಲ್ಲ, O-2 ಏನು ಮಾಡ್ತಾ ಇರ್ತೀರಲ್ಲ, ಅವಾಗ ವಾಟ್ ಎವರ್ ಎಲೆಕ್ಟ್ರಾನ್ ಯು ಆರ್ ಗೋಯಿಂಗ್ ಟು ಆ್ಯಡ್, ಆ ಎಲೆಕ್ಟ್ರಾನು ಈ ಎಲೆಕ್ಟ್ರಾನ್ ಎರಡು ರಿಪೆಲ್ ಆಗ್ತಾ ಇರುತ್ತೆ. ಆ ರಿಪಲ್ಸಿವ್ ಫೋರ್ಸಸ್ ಓವರ್ಕಮ್ ಆಗಬೇಕಂತಂದ್ರೆ ಎರಡನೇ ಎಲೆಕ್ಟ್ರಾನನ್ನು ಆ್ಯಡ್ ಮಾಡಬೇಕಂದ್ರೆ ಎನರ್ಜಿ ಈಸ್ ರಿಕ್ವೈರ್ಡ್, ಎನರ್ಜಿ ಈಸ್ ಅಬ್ಸಾರ್ಬ್ಡ್. ಸೊ ದೇರ್ ಫೋರ್ ಎನರ್ಜಿ ಈಸ್ ಅಬ್ಸಾರ್ಬ್ಡ್, ದೇರ್ ಫೋರ್ ಎಲೆಕ್ಟ್ರಾನ್ ಅಫಿನಿಟಿ ಈಸ್ ಪಾಸಿಟಿವ್. Electron affinity is positive because the second electron which is added and the first electron which is already existing, there would be repulsion in between. In order to overcome that repulsion, the energy is required. So therefore, electron ಅನ್ನು add ಮಾಡಿದ ಕೂಡಲೇ we need in order to add another electron to O-, energy is required. Therefore, we say that electron affinity is positive. Is that clear, students? Right. So your answer is B. What about O changes to O+? O changes to O+ ಅಂದ್ರೆ ಏನ್ರಿ? ಎಲೆಕ್ಟ್ರಾನ್ ಲಾಸ್ ಆಗ್ತಾ ಇದೆ ಅಂದ್ರೆ ಎಲೆಕ್ಟ್ರಾನ್ ತೆಗಿತಾ ಇದ್ದೀರಿ ಅಂದ್ರೆ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಎನರ್ಜಿ ಇಸ್ ವಾಟ್? ರಿಕ್ವೈರ್ಡ್ ದೇರ್. ಎನರ್ಜಿ ಇಸ್ ರಿಕ್ವೈರ್ಡ್ ದೇರ್. ಸೊ ಸಿನ್ಸ್ ಎಲೆಕ್ಟ್ರಾನ್ ಇಸ್ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್, ಬೇಸಿಕ್ಲಿ ಇಟ್ ಈಸ್ ನಾಟ್ ಎಲೆಕ್ಟ್ರಾನ್ ಅಫಿನಿಟಿ. ಎಲೆಕ್ಟ್ರಾನ್ ಅಫಿನಿಟಿ ಅಂತಂದ್ರೆ ಎಲೆಕ್ಟ್ರಾನ್ ತೆಗೆಯೋದಲ್ಲ, ಎಲೆಕ್ಟ್ರಾನ್ ಅನ್ನ ಆಡ್ ಮಾಡೋದಿರುತ್ತೆ. ಸೊ ದೇರ್ ಫೋರ್ ದಿಸ್ ಇಸ್ ನಾಟ್ ದ ಆನ್ಸರ್. ಸೊ ಅವರ್ ಆನ್ಸರ್ ಇಸ್ ವಾಟ್? O- changing to O-2. Electron affinity is always negative ಇಲ್ಲ, it can be also positive. So ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ 2. ಓಕೆನಾ? ನೆಕ್ಸ್ಟ್, ದ ಕರೆಕ್ಟ್ ಆರ್ಡರ್ ಆಫ್ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಗಿವನ್ ಎಲಿಮೆಂಟ್ಸ್. ಲಾಸ್ಟ್ ಇಯರ್ ಕೇಳಿದಾರೆ ನೋಡ್ರಿ. ದ ಕರೆಕ್ಟ್ ಆರ್ಡರ್ ಆಫ್ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ, ವಿ ಹ್ಯಾವ್ ಆಲ್ರೆಡಿ ಡನ್ ದಿಸ್.
ಎಲ್ಲ ಎಲಿಮೆಂಟ್ಸ್ ತೊಗೊಂಡು ಮಾಡಿದ್ದೀವಿ. ಇಲ್ಲಿ 4 ಎಲಿಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ. ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್? ಲಿಥಿಯಂ ಆದ ಕೂಡಲೇ ಏನು ಬರುತ್ತೆ? ಬೆರಿಲಿಯಂ ಬರುತ್ತೆ, ಆಮೇಲೆ ಬೋರಾನ್ ಬರುತ್ತೆ, ಆಮೇಲೆ ಕಾರ್ಬನ್ ಬರುತ್ತೆ. ಇದು ಎಕ್ಸ್ಪೆಕ್ಟೆಡ್, ಇದು ಎಕ್ಸ್ಪೆಕ್ಟೆಡ್. ಬಟ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ದೇರ್? ಅಯೋನೈಸೇಷನ್ ಎಂಥಾಲ್ಪಿಯಲ್ಲಿ ಇನ್ ಕೇಸ್ ಆಫ್ ಬೋರಾನ್ ವೇರ್ ಯು ಹ್ಯಾವ್ 1:2 2p1, ಇಲ್ಲಿ 2:2 2p2. So here you need less amount of energy to remove this electron out compared to this because it is more stable. Yes or no? So therefore lithium ಆದ ಕೂಡಲೇ ಏನು ಬರುತ್ತೆ? ಬೋರಾನ್ ಬರುತ್ತೆ, ಆಮೇಲೆ ಬೆರಿಲಿಯಂ ಬರುತ್ತೆ, ಆಮೇಲೆ you are having carbon. So this is right. Lithium less than boron, less than beryllium, less than carbon is right. This is wrong. Lithium, beryllium, boron, carbon in ಕೊಟ್ಟಿದಾರಲ್ಲ, that is wrong. This is wrong. This is wrong. This is right. Is that clear? You understood the unexpected variation in case of beryllium and boron alwa? Here, since it loses this electron, it becomes duplet. Illi already duplet irodrinda energy required to remove this outermost electron would be high. Therefore, boron would be less, beryllium would be more. Therefore, this is your answer. Is that clear? Simple. Last year ಕೇಳಿದ್ದಾರೆ, ಇದು ವರ್ಷ ಇದೇ ತರ ಕೇಳ್ತಾರೆ ಒಂದು ಯಾವುದಾದ್ರು. ಇಲ್ಲೇ ನೋಡ್ರಿ, KCET 2022, so easy. Elements X, Y and Z have atomic number 19, 37, 55. ಡಿಫ್ರೆನ್ಸ್ ಏನೈತೆ ನೋಡ್ರಿ. 19 ಅಂದ್ರೆ ಯಾವುದಿದು? ಇಷ್ಟು ಗೊತ್ತಿರಬೇಕಲ್ಲ, ಯಾವುದು? ಪೊಟ್ಯಾಷಿಯಂ. ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 19 and 37? 18. ಅಂದ್ರೆ ದೇ ಆರ್ ಜಸ್ಟ್ ಲೈಯಿಂಗ್ ಬಿಲೋ. 37 to 55 ಮತ್ತೆ ಎಷ್ಟು? 37 to 47, 55 ಅಂದ್ರೆ 18. ಅಂದರೆ these are the magic numbers. 2 to 18, 18, 32. So this comes 19 ಆದ ಕೂಡಲೇ, potassium ಆದ ಕೂಡಲೇ we are going to have 37. potassium, rubidium, ಆಮೇಲೆ ಏನು ಬರುತ್ತೆ? cesium. So potassium, rubidium, cesium ಇದು 19, 37, 55. Okay, right. Which of the following statement is true about them? ಇಲ್ಲೇ ನೋಡ್ರಿ, Z would have highest ionization potential. As far as ionization potential is concerned, 19, 37, 55 ಅನ್ಕೊಡ್ರಿ. ಯಾವುದಿದು? X, Y, Z ಅನ್ಕೊಡ್ರಿ. ಅಯೋನೈಸೇಷನ್ ಪೊಟೆನ್ಷಿಯಲ್ ಅಥವಾ ಅಯೋನೈಸೇಷನ್ ಎನರ್ಜಿ ಏನಾಗುತ್ತೆ? ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಅಂದ್ರೆ Z is less than, Y is less than X. Is that clear? Right. Z would have highest ionization enthalpy ಅಂದರೆ no, that would have lowest ionization enthalpy. Their ionization potential would increase with increase in atomic number. Atomic number increase ಆದಂಗೆ ionization potential decrease ಆಗುತ್ತೆ. ಅವ್ರು ಏನು ಕೊಟ್ಟಿದ್ದಾರೆ? Ionization potential would increase ಅಂತ ಕೊಟ್ಟಿದ್ದಾರೆ. That is wrong. Why would have the highest ionization enthalpy? Why would have the highest ionization enthalpy? No, it would be between. So therefore this is also less wrong. Y would have the ionization potential between those of X and Z. So Y is having ionization potential more than Z, less than X, and it is between them. So this is the answer. Ili XYZ anta kodbodu, potassium, rubidium, cesium anta kodbodu. Is that clear? But you should be knowing that they are lying down the group. Is that clear, students? Right. Next, KCET 2021. The third ionization enthalpy is highest. Third ionization enthalpy ಅಂದ್ರೆ ಏನು? ಆಲ್ರೆಡಿ 2 ಎಲೆಕ್ಟ್ರಾನ್ ತೆಗೆದೇರಿ, ಇನ್ನೊಂದು ಎಲೆಕ್ಟ್ರಾನ್ ತೆಗಿಬೇಕಂತಂದ್ರೆ ಅದು +3 ಆಗಬೇಕಂತಂದ್ರೆ ಅಯೋನೈಸೇಷನ್ ಎಂಥಾಲ್ಪಿ ಈಸ್ ವೆರಿ ಹೈ. ಯಾವುದರಲ್ಲಿ ಅಂತ ಕೇಳಿದ್ದಾರೆ. 3ನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಅಯೋನೈಸೇಷನ್ ಎಂಥಾಲ್ಪಿ ಈಸ್ ವೆರಿ ಹೈ. ಯಾವುದರಲ್ಲಿ? ಅಂದರೆ ಏನಾಗಬೇಕದು? 2ನೇ ಎಲೆಕ್ಟ್ರಾನ್ ಸ್ಟೇಟಿಗೆ ಇದ್ದಾಗ ಹೈ ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ಇಲ್ಲಿ ಸ್ಟೇಬಲ್ ಕಾನ್ಫಿಗರೇಷನ್ ಇರಬೇಕು. 3ನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಹೈ ಅಮೌಂಟ್ ಆಫ್ ಎನರ್ಜಿ ಬೇಕಾಗಿದೆ ಅಂತಂದ್ರೆ 2 ಎಲೆಕ್ಟ್ರಾನ್ ಕಳ್ಕೊಂಡಾಗ ಅದು ಸ್ಟೇಬಲ್ ಕಾನ್ಫಿಗರೇಷನ್ ಅಲ್ಲಿ ಇರಬೇಕು. ಅವಾಗ ಮಾತ್ರ 3ನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗಿರುತ್ತೆ. ಇಸ್ ದಟ್ ಕ್ಲಿಯರ್? ಅಲ್ಕಲಿ ಮೆಟಲ್ ಕಾನ್ಫಿಗರೇಷನ್ ಏನು? NS1. 1 ಎಲೆಕ್ಟ್ರಾನ್ ತೆಗೆದ್ರೆ ಸಾಕು, ಕಾನ್ಫಿಗರೇಷನ್ ಡ್ಯೂಪ್ಲೆಟ್ ಬರುತ್ತೆ. ಇಲ್ಲಿ 2ನೇ ಅಯೋನೈಸೇಷನ್ ಎಂಥಾಲ್ಪಿ ಹೈ ಇರುತ್ತೆ, 3ನೇದಲ್ಲ. ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂದ್ರೆ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ NS2. ಇಸ್ ದಟ್ ಕ್ಲಿಯರ್? ಇವೆರಡು ಎಲೆಕ್ಟ್ರಾನ್ ಏನಾದರೂ ನೀವು ತೆಗೆದ್ರೆ ಅದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರುತ್ತೆ. ಆಟೋಮೆಟಿಕಲಿ ಆಫ್ಟರ್ ದ ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್ ಹೂಸ್ ಕಾನ್ಫಿಗರೇಷನ್ ಇಸ್ ವಾಟ್? NS2. 2 ಎಲೆಕ್ಟ್ರಾನ್ ಕಳ್ಕೊಂಡು ಕೂಡಲೇ ಅದು ನೋಬಲ್ ಗ್ಯಾಸ್ ಆಗುತ್ತೆ. ಇಟ್ ವಿಲ್ ಬಿಕಮ್ ಸ್ಟೇಬಲ್. 3ನೇ ಎಲೆಕ್ಟ್ರಾನ್ ಅವಾಗ ತೆಗಿಬೇಕಾದ್ರೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. ಸೊ ದೇರ್ ಫಾರ್ ನಮ್ಮ ಆನ್ಸರ್ ಯಾವುದು? ಅಲ್ಕಲೈನ್ ಅರ್ತ್ ಮೆಟಲ್.
Chalcogens. What are chalcogens? Group 16, which are ore forming. Pnictogens, which are group 15, which is lead, I mean, which is the pnictogen ಅನ್ನುವಂತ ಒಂದು word, it is related to the Greek term regarding suffocating. Since nitrogen has got that characteristic, therefore nitrogen group elements are called pnictogens, related to gases which are suffocating. Is that clear? So therefore ಇಲ್ಲಿ chalcogens group 16 ಅಂದ್ರೆ ಏನು ಬರುತ್ತೆ ರೀ? ns2 np4 ಬರುತ್ತೆ. ಸೊ ಇಲ್ಲಿ ಮೂರನೇ ಎಲೆಕ್ಟ್ರಾನು ಸಾರಿ ಎರಡು ಎಲೆಕ್ಟ್ರಾನ್ ಕಳ್ಕೊಂಡು ಕೂಡಲೇ ಸ್ಟೇಬಲ್ ಕಾನ್ಫಿಗರೇಷನ್ ಬರೋದೇ ಇಲ್ಲ, ಬಿಟ್ಬಿಡ್ರಿ. ಇಲ್ಲಿ ns2 np3, ಇಲ್ಲೂ ಕೂಡ ಎರಡು ಎಲೆಕ್ಟ್ರಾನ್ ಕಳ್ಕೊಂಡು ಕೂಡಲೇ np1 ಬರುತ್ತೆ, ನಾಟ್ ಹೈ ಅಯೋನೈಸೇಷನ್ ಎಂಥಾಲ್ಪಿ. ಸೊ ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್. ಸೊ ಓನ್ಲಿ ಆನ್ಸರ್ ಇಸ್ ಅಲ್ಕಲೈನ್ ಅರ್ತ್ ಮೆಟಲ್. ಬಿಕಾಸ್ ಏನು ಬರುತ್ತೆ ಅಲ್ಕಲೈನ್ ಅರ್ತ್ ಮೆಟಲ್ ಕಾನ್ಫಿಗರೇಷನ್, ಒಂದು ನೋಬಲ್ ಗ್ಯಾಸ್ ಬಂದಿರುತ್ತೆ, ಆಮೇಲೆ ns2 ಇರುತ್ತೆ. ಈಗ ಎರಡು ಎಲೆಕ್ಟ್ರಾನ್ ಇದು ಕಳ್ಕೊಂಡ್ರೆ ಇದು ನೋಬಲ್ ಗ್ಯಾಸ್ ಆಗುತ್ತೆ. ಆವಾಗ ಮೂರನೇ ಎಲೆಕ್ಟ್ರಾನ್ ಏನಾದರೂ ನೀವು ತೆಗಿಬೇಕಂತಂದ್ರೆ ಯುವರ್ ಎನರ್ಜಿ ರಿಕ್ವೈರ್ಡ್ ಈಸ್ ವೆರಿ ಹೈ. Therefore third ionization enthalpy is high for option 2. Is that clear? Right. ಇಲ್ಲಿ ನೋಡ್ರಿ, NEET 2023 ಲಾಸ್ಟ್ ಇಯರ್ ಕ್ವಶನ್ ನೋಡ್ರಿ. The last element of a p block in 6th period is represented by the outermost electronic configuration. Last element of a p block in the 6th period. p block ನಲ್ಲಿ general outermost configuration of p block ಏನು? ns2 np6. Yes or no? Right? ಇದು okay, if it is belonging to the first group, if it is belonging, sorry, first period, if it is belonging to first period, you would have what? You would be having ns2 ಅಷ್ಟೇ ಬರುತ್ತಲ್ಲಿ. You will not have the second one, the p electrons ಬರೋದೇ ಇಲ್ಲ ಅಲ್ಲಿ. ಎರಡನೇ ಪೀರಿಯಡ್ ಅಲ್ಲಿ ಏನು ಬರುತ್ತೆ? ಲಾಸ್ಟ್ ಎಲಿಮೆಂಟು ns2 np6, 2s2 2p6 ಬರುತ್ತೆ. ಮೂರನೇ ಪೀರಿಯಡ್ ಅಲ್ಲಿ 3s2 3p6, ನಾಲ್ಕನೇ ಪೀರಿಯಡ್ ಅಲ್ಲಿ 4s2 4p6, ಐದನೇ ಪೀರಿಯಡ್ ಅಲ್ಲಿ ಲಾಸ್ಟ್ ಪಿ ಬ್ಲಾಕ್ ಎಲಿಮೆಂಟ್ ಹೇಳ್ತಾ ಇರೋದು ಆರನೇ ಪೀರಿಯಡ್ ಅಲ್ಲಿ 6s2 6p6 ಬರುತ್ತೆ. ಸೊ ಲಾಸ್ಟ್ ಎಲಿಮೆಂಟ್ ಆಫ್ ದ ಪಿ ಬ್ಲಾಕ್ ಇನ್ ದ 6th ಪೀರಿಯಡ್, ಗೋಯಿಂಗ್ ಬೈ ದ ಜನರಲ್ ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಆಫ್ ದ ಪಿ ಬ್ಲಾಕ್ ಎಲಿಮೆಂಟ್ಸ್. ಫಸ್ಟ್ ಇಲ್ಲಿ ಹೀಲಿಯಂ ಬರುತ್ತಲ್ಲ, ಅದನ್ನು ಬಿಟ್ಬಿಡ್ರಿ, ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಕಂಪೇರ್ ಮಾಡ್ರಿ. ರೈಟ್? ಸೆಕೆಂಡ್ ಪೀರಿಯಡ್ ಅಲ್ಲಿ ಲಾಸ್ಟ್ ಎಲಿಮೆಂಟ್ ಕಾನ್ಫಿಗರೇಷನ್ 2s2 2p6 ಆದರೆ 6th ಪೀರಿಯಡ್ ಅಲ್ಲಿ ಲಾಸ್ಟ್ ಎಲಿಮೆಂಟ್ ಕಾನ್ಫಿಗರೇಷನ್ 6s2 6p6 ಆಗುತ್ತೆ. 6s2 6p6 ಇರೋದೆಲ್ಲಿ? ಇಲ್ಲಿ ಮಾತ್ರ. ಸೊ ದೇರ್ಫೋರ್ ನಿಮ್ಮ ಆನ್ಸರ್ ಆಪ್ಷನ್ ಎ, ಓವರ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್, NEET 2023 again. The stability of Cu+2 is more than Cu salt in aqueous solution. This is not supposed to be here, but you know, ionization enthalpy, rest of them is there. Therefore, but ionization enthalpy is not the answer. It should come in D block element, but I have taken it here. Okay. As far as stability of Cu+2 is concerned, it is more than that of Cu+. What is the reason? AK. Right. Here what happens here, students? Cu+2, in the Cu+2 compared to Cu+2 ಏನಿರುತ್ತೆ? ಹೈ ಚಾರ್ಜ್ ಡೆನ್ಸಿಟಿ ಇರುತ್ತೆ. There is a high charge density. ಚಾರ್ಜ್ ಡೆನ್ಸಿಟಿ ಹೈ ಇರೋದ್ರಿಂದ it will be accumulating good amount of water molecules. ಅಂದ್ರೆ it will easily undergo hydration. Is that clear? Since it attracts large number of water molecules due to high amount of charge density, ಇದರ ಎಂಥಾಲ್ಪಿ ಆಫ್ ಹೈಡ್ರೇಷನ್ ಹೈ ಇರುತ್ತೆ, ಅಂದ್ರೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಮಾಡುತ್ತೆ. ಬಿಕಾಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಮಾಡೋದ್ರಿಂದ ಇಟ್ ಕ್ಯಾನ್ ಬಿ ಸ್ಟೇಬಲ್. ಏನು? Cu+ ಏನಾಗುತ್ತೆ? ಇನ್ನೊಂದು ಎಲೆಕ್ಟ್ರಾನ್ ಕಳ್ಕೊಂಡು Cu+2 ಯಾಕಾಗುತ್ತೆ ಅಂತಂದ್ರೆ Cu+2ಗೆ ಎಂಥಾಲ್ಪಿ ಆಫ್ ಹೈಡ್ರೇಷನ್ ಹೈ ಇದೆ, ಅಲ್ಲಿ ಚಾರ್ಜ್ ಡೆನ್ಸಿಟಿ ಹೈ ಇರೋದ್ರಿಂದ, ಎಂಥಾಲ್ಪಿ ಆಫ್ ಹೈಡ್ರೇಷನ್ ಹೈ ಇರೋದ್ರಿಂದ when it is hydrated, large amount of energy is released. Is that clear? Since large amount of energy is released, it is going to become stable. So therefore Cu+2 is more stable than Cu+1. What is the reason for that? High hydration enthalpy due to high charge density of Cu+2 compared to Cu+. Is that clear? High charge density irodrinda, it will undergo hydration to a larger extent, releases lot of energy. That energy is more than the ionization enthalpy of Cu+. Therefore,
one more electron is lost from Cu plus and it exists in the Cu plus 2 state, which is more stable. Is that clear? So due to that is high hydration enthalpy. Due to hydration enthalpy. Ionization enthalpy alla, enthalpy of atomization alla, second ionization enthalpy alla, due to high hydration enthalpy. That is your answer. Is that clear, students? Right. Next, NEET 2023 again. The element expected to form largest ion to achieve the nearest noble gas configuration. To achieve the nearest noble gas configuration. Nearest noble gas configuration achieve ಆದಾಗ ಯಾವುದು largest ion ಆಗಿರುತ್ತೆ. ಓಕೆ, ಈಗ ಆಕ್ಸಿಜನ್ ನೇರೆಸ್ಟ್ ನೋಬಲ್ ಗ್ಯಾಸ್ ಆಗಬೇಕಂತಂದ್ರೆ ಇಟ್ ಶುಡ್ ಗೇನ್ 2 ಎಲೆಕ್ಟ್ರಾನ್ ಅಲ್ವಾ, ಅವಾಗ ಅದೇನಾಗುತ್ತೆ O2 ಮೈನಸ್ ಆಗುತ್ತೆ. O2 ಮೈನಸ್ ಆದರೆ ಇಟ್ ವಿಲ್ ಹ್ಯಾವ್ ನಿಯಾನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಫ್ 1 ಎಲೆಕ್ಟ್ರಾನ್ ತಗೊಂಡ್ರೆ ಅದು ಎಫ್ ಮೈನಸ್ ಆಗುತ್ತೆ. ನೈಟ್ರೋಜನು 3 ಎಲೆಕ್ಟ್ರಾನ್ ತಗೊಂಡ್ರೆ ಅದು N3 ಮೈನಸ್ ಆಗುತ್ತೆ. ಸೋಡಿಯಮು 1 ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಅದು Na ಪ್ಲಸ್ ಆಗುತ್ತೆ. ಆಲ್ ದೀಸ್ ಆರ್ ವಾಟ್? ಆಲ್ ದೀಸ್ ಆರ್ ಹ್ಯಾವಿಂಗ್ ನಿಯಾನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ಆಕ್ಸಿಜನ್ ವಾಸ್ ಹ್ಯಾವಿಂಗ್ 1s2 2s2 2p4, ಈಗೇನಾಯಿತು 1s2 2s2 2p6, 1s2 2s2 2p5 ಇತ್ತು, ಈಗ 1s2 2s2 2p6. ಇದು 1s2 2s2 2p3 ಇತ್ತು, ಈಗ 1s2 2s2 2p6. ಇದು 1s2 2s2 2p6 3s1 ಇತ್ತು, ಈಗ 1s2 2s2 2p6. ಎಲ್ಲದಕ್ಕೂ ಏನಾಗಿದೆ? ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಫ್ ನಿಯಾನ್ ಬಂದಿದೆ. ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ? 2 + 8 10 10 10 10. All of them are what? All of them are isoelectronic species. In case of isoelectronic species, the radius is inversely proportional to effective nuclear charge. I have already told you that. ಯಾವುದಕ್ಕೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಇದೆ ಅಲ್ವಾ, ಅದರದ್ದು ರೇಡಿಯಸ್ ಜಾಸ್ತಿ ಇರುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಯಾವುದ್ರದ್ದು ಕಡಿಮೆ ಇದೆ? ಆಕ್ಸಿಜನ್ ಅಟಾಮಿಕ್ ನಂಬರ್ 8, ಫ್ಲೋರಿನ್ದು 9, ನೈಟ್ರೋಜನ್ದು 7, ಸೋಡಿಯಂದು 10. ಸೊ ಲೀಸ್ಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಬರೋದು ನೈಟ್ರೋಜನ್ಗೆ ಬರುತ್ತೆ. ದೇರ್ ಫಾರ್ ಹೈಯೆಸ್ಟ್ ರೇಡಿಯಸ್ ಇರೋದು ನೈಟ್ರೋಜನ್. ಎಲಿಮೆಂಟ್ ಎಕ್ಸ್ಪೆಕ್ಟೆಡ್ ಟು ಫಾರ್ಮ್ ಲಾರ್ಜೆಸ್ಟ್ ಅಯಾನ್ ಯಾವುದು? N3 ಮೈನಸ್ ಫ್ರಾಮ್ ಸೋಡಿಯಂ, ಸಾರಿ ಫ್ರಾಮ್ ನೈಟ್ರೋಜನ್. ಸೊ ನಿಮ್ಮ ಆನ್ಸರ್ ಆಪ್ಷನ್ ಸಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್, gadolinium. Gadolinium has a low value of third ionization enthalpy because of NEET 2022. Gadolinium has low value of third ionization enthalpy. ಯಾಕೆ? ಮೂರನೇ ಅಯೋನೈಸೇಷನ್ ಎಂಥಾಲ್ಪಿ ಅದಕ್ಕೆ ಕಡಿಮೆ ಇದೆ. ಯಾಕೆ? ಗ್ಯಾಡೋಲಿನಿಯಂ ಕಾನ್ಫಿಗರೇಷನ್ ಏನು? ಅಟಾಮಿಕ್ ನಂಬರ್ 64. ಅದಕ್ಕಿಂತ ಮುಂಚೆ ಯಾವ ನೋಬಲ್ ಗ್ಯಾಸ್ ಬರುತ್ತೆ? ಝೆನಾನು, ಅದರ ಅಟಾಮಿಕ್ ನಂಬರ್ 54. ಆಮೇಲೆ ಬರುತ್ತೆ 4f7, 5d1, 6s2. ದಿಸ್ ಇಸ್ ದ ಕಾನ್ಫಿಗರೇಷನ್ ಫಾರ್ ಗ್ಯಾಡೋಲಿನಿಯಂ. ಈಗ ಅವ್ರು ಏನು ಕೇಳಿದ್ದಾರೆ? ಲೋ ವ್ಯಾಲ್ಯೂ ಆಫ್ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ಮೂರನೇ ಎಲೆಕ್ಟ್ರಾನ್ ಅನ್ನು ತೆಗಿಲಿಕ್ಕೆ ಬಹಳ ಕಡಿಮೆ ಎನರ್ಜಿ ಬೇಕು. ಸಪೋಸ್ ಈಗ ಇದು 2 ಎಲೆಕ್ಟ್ರಾನ್ ಕಳ್ಕೊಂಡಿದೆ ಅಂತ ಅನ್ಕೊಳ್ಳೋಣ. 2 ಎಲೆಕ್ಟ್ರಾನ್ ಕಳ್ಕೊಂಡು ಕೂಡಲೇ ಯಾವುದು ಕಾನ್ಫಿಗರೇಷನ್ ಬರುತ್ತೆ? ಝೆನಾನ್ 4f7 5d1 ಬರುತ್ತೆ. 6s 2 ಎಲೆಕ್ಟ್ರಾನ್ ಕಳ್ಕೊಂಡು ಕೂಡಲೇ. ಈಗ ಮೂರನೇ ಎಲೆಕ್ಟ್ರಾನ್ ಕಳ್ಕೊಳ್ಳೋದು ಲೋ ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ಕಡಿಮೆ ಎನರ್ಜಿ ಬೇಕಂತಾರೆ. ಯಾಕಂದರೆ ಮೂರನೇ ಎಲೆಕ್ಟ್ರಾನ್ ಅದು ಕಳ್ಕೊಂಡಿರೋದ್ರಿಂದ ಏನಾಗುತ್ತೆ? ಅದು ಇಟ್ ವಿಲ್ ಹ್ಯಾವ್ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. 4f7 is extra stable half filled configuration. ಆ ಕಾನ್ಫಿಗರೇಷನ್ ಅಟೈನ್ ಮಾಡೋಗೋಸ್ಕರ ಇಟ್ ವಿಲ್ ಈಸಿಲಿ ಲೂಸ್ ದಿಸ್ ಥರ್ಡ್ ಎಲೆಕ್ಟ್ರಾನ್. ಸೊ ಥರ್ಡ್ ಎಲೆಕ್ಟ್ರಾನ್ ಅನ್ನು ತೆಗಿಲಿಕ್ಕೆ ಐ ನೀಡ್ ಲೋ ಅಮೌಂಟ್ ಆಫ್ ಎನರ್ಜಿ ಅಥವಾ ಲೋ ಅಯೋನೈಸೇಷನ್ ಎಂಥಾಲ್ಪಿ. ಇಸ್ ದಟ್ ಕ್ಲಿಯರ್? ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಅಟೈನ್ ಸ್ಟೆಬಿಲಿಟಿ. ವಾಟ್ ಇಸ್ ಯುವರ್ ಆನ್ಸರ್? ಸ್ಮಾಲ್ ಸೈಜ್, ಹೈ ಎಕ್ಸ್ಚೇಂಜ್ ಎನರ್ಜಿ, ಹೈ ಎಲೆಕ್ಟ್ರೋನೆಗೆಟಿವಿಟಿ, ಹೈ ಬೇಸಿಕ್ ಕ್ಯಾರೆಕ್ಟರ್. ಆ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ಗೆ ಸ್ಟೇಬಲ್ ಅಂತ ಯಾಕಂತೀವಿ ನಾವು? ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಎಫ್ ಸಬ್ಶೆಲ್ ಅಲ್ಲಿ ಹೌ ಮೆನಿ ಆರ್ಬಿಟಲ್ಸ್ ಆರ್ ದೇರ್? 1 2 3 4 5 6 7 7 ಎಲೆಕ್ಟ್ರಾನ್. 4f7 ಅಲ್ಲಿ 7 ಎಲೆಕ್ಟ್ರಾನ್ಸ್ ಇದಾವೆ. ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. ಇಲ್ಲಿ ನೋಡ್ರಿ, ಇಟ್ ಕ್ಯಾನ್ ಎಕ್ಸ್ಚೇಂಜ್ ಹೌ ಮೆನಿ ಪೊಸಿಷನ್ಸ್ ಇಟ್ ಹ್ಯಾಸ್ ಗಾಟ್? highest number of positions it has got to exchange like this here and this here. ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು. ಸೊ ಎಲ್ಲ ಕಡೆ ಒಂದೊಂದು ಪೇರ್ ಆಫ್ ಎಲೆಕ್ಟ್ರಾನ್ ಇರೋದ್ರಿಂದ ಲಾರ್ಜ್ ನಂಬರ್ ಆಫ್ ಎಕ್ಸ್ಚೇಂಜಸ್ ಆರ್ ಪಾಸಿಬಲ್. ಎಷ್ಟು ಪೊಸಿಷನ್ಸ್ ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೋ ಅಷ್ಟು ಎನರ್ಜಿಯನ್ನು ಲಾಸ್ ಮಾಡಿಕೊಂಡು ಅಷ್ಟು ಸ್ಟೇಬಲ್ ಆಗುತ್ತೆ.
Is that clear? Therefore, navenantivi half filled configuration is more stable antivi. Half filled configuration is more stable because there are large number of exchanges. Therefore, there is large amount of exchange energy lost. Therefore, it is more stable. So, what is your answer? High exchange energy is the reason why. High exchange energy is the reason why half filled configuration is more stable. In order to attain that stability, ಮೂರನೇ ಎಲೆಕ್ಟ್ರಾನ್ ಅನ್ನು ಈಸಿಲಿ ಕಳ್ಕೊಳ್ಳುತ್ತೆ. ದೇರ್ಫೋರ್ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಲೆಸ್. ಅರ್ಥ ಆಯ್ತಾ? ವೆರಿ ಈಸಿ, ಬಟ್ ಯು ಹ್ಯಾವ್ ಟು ಕನೆಕ್ಟ್ ದ ಡಾಟ್ಸ್. ಓಕೆ, ರೈಟ್. ನೆಕ್ಸ್ಟ್, ನೀಟ್ 2022 ಐಯುಪ್ಯಾಕ್ ನೇಮ್ ಆಫ್ ದ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 119. 119 ಇರೋಂಥ ಅಟಾಮಿಕ್ ನಂಬರ್ ಇರೋಂಥ ಎಲಿಮೆಂಟದ್ದು ಐಯುಪ್ಯಾಕ್ ನೇಮ್ ಏನು? 1 ಅಂದರೆ ಏನು? UN. 1 ಅಂದರೆ UN. 9 ಅಂದರೆ ENN. ಎಂಡಿಂಗ್ ಹೆಂಗೆ ಮಾಡಬೇಕು? IUM ನಿಂದ. ಸೊ ಏನಾಗುತ್ತೆ ಹೆಸರೀಗ? UN, UN, ENN, IUM. UN, UN, ENN, IUM. This is right. UN nil, wrong. UN, 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 NIUM. 111 ಆಗುತ್ತೆ, ಇದು ರಾಂಗ್. UN, UN, oct 118 ಆಗುತ್ತೆ, ದಟ್ ಈಸ್ ರಾಂಗ್. ಇದೇನಾಗುತ್ತೆ? UN nil 109 ಆಗುತ್ತೆ, ಇದು ದಿಸ್ ಇಸ್ ರಾಂಗ್. ರೈಟ್ ಯಾವುದು? 119. ಇಸ್ ದಟ್ ಕ್ಲಿಯರ್? 120 ಕೇಳಿದ್ರೆ ಏನಂತ ಬರೀತೀರಿ? UN by nil IUM. UN by nil IUM ಬರಬೇಕಾಗತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಸೊ ದೇರ್ಫೋರ್ ದಿಸ್ ಇಸ್ ಯೋರ್ ಆನ್ಸರ್. ಓಕೆ, ರೈಟ್. So 119, your answer is option A. All the questions are done. Okay, fine. With this, the Super 30 questions on periodic properties is done. I guess we have covered all the concepts and this will be helpful to you. Keep studying. I will see you all in the next chapter, Super 30 or any other videos. Till then, keep studying. All the best for your upcoming exams. Bye everyone.